तपस्वाध्यायनिरतं तपस्वी वाग्विदाम्बरं नारदं परिपप्रच्छवामि किर्मुनिपुङ्गवं पूजन्तं राम रामेति मधुरं मधुराक्षरम् आरुह्य कवितां शाखां वन्दे वाल्मीकिकोकिलं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नमोस्तुते। ಶ್ರೀಗುರುಭ್ಯೋ ನಮಃ. ಸುಂದರಕಾಂಡ ಮುಗಿಸಿ ಯುದ್ಧಕಾಂಡಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಈ ಯುದ್ಧಕಾಂಡ ರವಿಯಣ್ಣ ಹೇಳಿದ ಹಾಗೆ ಯುದ್ಧ ಸಿದ್ಧತೆಗಾಗಿ ಸುಮಾರು ಸಮಯ ತಗೊಂಡಿತ್ತು. ಆದರೆ ಮಹಾಭಾರತದ ಯುದ್ಧ ಸಿದ್ಧತೆ ಮತ್ತು ರಾಮಾಯಣದ ಯುದ್ಧ ಸಿದ್ಧತೆಗೆ ತುಂಬ ವ್ಯತ್ಯಾಸ. ಮಹಾಭಾರತ ಕಾಲಕ್ಕಾಗುವಾಗ ಬಹುಶಃ ಯುದ್ಧ ತಂತ್ರಗಳು ಇನ್ನಷ್ಟು ಅಡ್ವಾನ್ಸ್ ಆಗಿತ್ತು ಕಾಣುತ್ತದೆ. ರಾಮಾಯಣ ಕಾಲದಲ್ಲಿ ಅಷ್ಟು ಇರಲಿಲ್ಲ. ಈ ಮುಂದೆ ಬರ್ತದೆ ಅವರಿಗೆ ಕಪಿ ಸೈನ್ಯ ಏನುಂಟು, ಅವರ ಹೋರಾಟ ಅಂತ ಹೇಳಿದ್ರೆ ಅದು ಒಂದು ಗೆರಿಲ್ಲಾ ವಾರ್ ಇದ್ದ ಹಾಗೆ, ಅದೊಂದು ಸ್ಪಷ್ಟವಾದ ದಾರಿಯಲ್ಲಿ ಹೋಗ್ತಾ ಇದ್ದದ್ದಲ್ಲ. ಮಹಾಭಾರತ ಕಾಲ ಯುದ್ಧದಲ್ಲಾಗುವಾಗ ನವವಿಧ ಸೇನಾ ಸಂಘಟನೆ ಇತ್ತು. ಪತ್ತಿ, ಸೇನಾಮುಖ, ಗುಲ್ಮ, ಗಣ, ವಾಹಿನಿ, ಪೃತನ, ಚಮು, ಆನೀಕಿನಿ, ಅಕ್ಷೋಹಿಣಿ, ಹೀಗೆ 9 ರೀತಿಯ ಸೇನಾ ಸಂಘಟನೆಗಳಿತ್ತು. ಪತ್ತಿ ಹೇಳುವಂಥದ್ದು ಒಂದು ಸಣ್ಣ ತುಕಡಿ, ಅದರಲ್ಲಿ 1 ರಥ, 1 ಆನೆ, 3 ಕುದುರೆ, 5 ಕಾಲಾಳು. ಈ ಒಂದು ವ್ಯವಸ್ಥೆಗೆ ಒಂದು ಪತ್ತಿ ಅಂತ ಹೆಸರು. ಇದರಲ್ಲಿ ಒಂದೊಂದು ಆದರೂ ಕೂಡ ಅದು ಒಟ್ಟಿಗೆ ಲೆಕ್ಕ ಹಾಕುವಾಗ ಜಾಸ್ತಿ ಆಗ್ತದೆ. ಉದಾಹರಣೆಗೆ 5 ಕಾಲಾಳು, 3 ಕುದುರೆ ಅಂತಂದಾಗ ಕುದುರೆ ಮಾತ್ರ ಯುದ್ಧ ಮಾಡುವುದಿಲ್ಲ, ಕುದುರೆಯ ಮೇಲೆ ಒಬ್ಬ ಬೇಕಾಗ್ತದೆ. ಹಾಗಾಗಿ 3 ಜನರು ಅಲ್ಲಿ ಸೇರಿತ್ತು. 1 ರಥ ಅಂತ ಹೇಳಿದ್ರೆ ಅದರಲ್ಲಿ 2 ಕುದುರೆಗಳು ಇರ್ತದೆ, ಪ್ಲಸ್ ಒಬ್ಬ ರಥವನ್ನು ಹೊಡೆಯುವಂತಹ ಸಾರಥಿ, ಒಬ್ಬ ಯುದ್ಧ ಮಾಡುವ ರಥಿಕ, ಮಿನಿಮಮ್ 2 ಜನ. ಮತ್ತೆ ಅವನಿಗೆ ಚಕ್ರ ಸಂರಕ್ಷಕರು ಅವರೆಲ್ಲ ಇರ್ತಾ ಇದ್ರು, ಅರ್ಜುನನಿಗೆ ಮಹಾಭಾರತದಲ್ಲಿ ಇದ್ದ ಹಾಗೆ. ಅಂತೂ ಮಿನಿಮಮ್ 2 ಜನ ಅಂತೂ ಇದ್ದೇ ಇರ್ತಾ ಇದ್ರು. ಆನೆ ಹೇಳಿದ್ರು ಹಾಗೆ, ಅದರಲ್ಲಿ ಒಬ್ಬ ಆನೆಯನ್ನು ನಡೆಸಿಕೊಂಡು ಮಾವುತ, ಒಬ್ಬ ಕೂತು ಯುದ್ಧ ಮಾಡುವವ, ಅವನಿಗೆ ಸಪ್ಲೈ ಮಾಡುವವರು 2 ಇರ್ತಾ ಇದ್ರು. ಅಂತೂ 4 ಜನ ಇರ್ತಾ ಇದ್ರು, ಮಿನಿಮಮ್ 2 ಜನ. ಹೀಗೆ ಒಂದು ಸಣ್ಣ ಸೇನಾ ಸಂಘಟನೆ ಪತ್ತಿ ಹೇಳುವಂಥದ್ದು ಇಷ್ಟು ಜನರದ್ದು. ಅಲ್ಲಿಗೆ ಮಿನಿಮಮ್ 2 ಜನ ಆನೆಯಲ್ಲಿ, 2 ಜನ ರಥದಲ್ಲಿ, 3 ಜನ ಕುದುರೆಯಲ್ಲಿ, 4 3 7 ಪ್ಲಸ್ 5 4, ಹೌದು, ಇಷ್ಟು ಜನ ಒಂದು ಪತ್ತಿಯಲ್ಲಿ ಇರ್ತಾ ಇದ್ರು. ಕನಿಷ್ಠ ಒಂದು 5 ಕುದುರೆಗಳಿರ್ತಾ ಇತ್ತು, 1 ಆನೆ, 1 ರಥ. ಈ ರಥ ನಮ್ದು ಮಹಾಭಾರತ ಯುದ್ಧದ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಬಂದಿದೆ ಇಂಗ್ಲಿಷ್ನಲ್ಲಿ. ಈಗ ನಾವು ನಮಗೆ ಟಿವಿಯ ಮಹಾಭಾರತ ರಾಮಾಯಣಗಳನ್ನು ನೋಡಿ ಒಂದು ಸಣ್ಣ ರಥದ ಕಲ್ಪನೆ ನಮ್ಮ ಮನಸ್ಸಿನಲ್ಲುಂಟು. 2 ಚಕ್ರಗಳು, ಒಂದು ಅಡ್ಡ ಕಟ್ಟಿದ್ದು ಮಧ್ಯ, ಅಷ್ಟಲ್ಲ. ಮಹಾಭಾರತ ಕಾಲದ ರಥಗಳು ತುಂಬ ದೊಡ್ಡದು. ಅದರಲ್ಲಿ ಸಾಕಷ್ಟು ಶಸ್ತ್ರಗಳ ಸಂಗ್ರಹ ಅದರಲ್ಲಿ ಇರ್ತಾ ಇತ್ತು. ಹಾಗಾಗಿ ಈ ರಥಗಳು ಈಗ ಕಾಣಿಸುವ ಹಾಗೆ ಆಟೋ ರಿಕ್ಷಾದ ಹಾಗೆ ಏನು ಕಾಣುತ್ತದೆ ಅದಷ್ಟಲ್ಲ, ಅದಕ್ಕಿಂತ ತುಂಬ ದೊಡ್ಡ ರಥದ ಕಲ್ಪನೆ ಮಹಾಭಾರತ ಕಾಲದಲ್ಲಿ ಇತ್ತು. ರಾಮನ ಸೈನ್ಯದಲ್ಲಿ ಇದು ಯಾವುದೂ ಇರಲಿಲ್ಲ. ರಾಮನಿಗೆ ಅಧಿಕೃತವಾಗಿ ದೇವೇಂದ್ರ ಕಳುಹಿಸಿದ ರಥ ಬರುವವರೆಗೆ, ಬರುವವರೆಗೆ ವ್ಯವಸ್ಥಿತವಾದ ರಥದಾಗ್ಲಿ ಇದರಾಗ್ಲಿ ಕಲ್ಪನೆಗಳಿರಲಿಲ್ಲ. ಅದಕ್ಕಿಂತ ರಾವಣನ ಸಂಘಟನೆ ಸ್ವಲ್ಪ ಉತ್ತಮ ಮಟ್ಟದ್ದಾಗಿತ್ತು. ರಾಮಾಯಣ ಕಾಲದಲ್ಲಿ ಒಳ್ಳೆಯ ವ್ಯವಸ್ಥೆಗಳು ರಾವಣನ ಹತ್ರ ಇತ್ತು ಅನ್ನುವಂಥದ್ದು ಒಂದು ಹಂತದಲ್ಲಿ ನಮಗೆ ಗೊತ್ತಾಗ್ತದೆ. ಮಾತ್ರ ಅಲ್ಲ, ಮಹಾಭಾರತ ಕಾಲದಲ್ಲಿ ಇದ್ದ ವ್ಯೂಹ ಕಲ್ಪನೆಗಳು, ಚಕ್ರವ್ಯೂಹ, ಪದ್ಮವ್ಯೂಹ ಇತ್ಯಾದಿ ವ್ಯೂಹ ಕಲ್ಪನೆಗಳು, ಇದು ಯಾವುದೂ ಕೂಡ ರಾಮಾಯಣ ಕಾಲದಲ್ಲಿ ಇರಲಿಲ್ಲ. ಆ ವಾನರ ಸೈನ್ಯದಲ್ಲಿ ಇದ್ದಂತಹ ಅಮಿತ ಉತ್ಸಾಹ, ಯದ್ವಾತದ್ವವಾಗಿ ದಾಳಿ ಮಾಡುವಂತಹದ್ದು, ಇಂತಹ ವಿಷಯಗಳು ಬಿಟ್ಟರೆ ಮತ್ತೆ ರಾಮನಲ್ಲಿ ಬೇರೆ ಯಾವುದೂ ಇರಲಿಲ್ಲ. ಮಾತ್ರ ಅಲ್ಲ, ಮತ್ತೆ ಒಂದು ಹಂತದಲ್ಲಿ ಈ ಎಲ್ಲ ಎಷ್ಟು ಜನ ಕಪಿವೀರರು ತೀರಿ ಹೋಗ್ತಾರೆ, ಅವರೆಲ್ಲ ಬದುಕಿ ಬರ್ತಾರೆ ಕೊನೆಗೆ.
ರಾವಣನ ಸೈನ್ಯದಲ್ಲಿ ತೀರಿ ಹೋದವರು ಬದುಕಿ ಬರುವುದಿಲ್ಲ, ಕಪಿವೀರರೆಲ್ಲ ತೀರಿ ಹೋದವರು ಬದುಕಿ ಬರ್ತಾರೆ. ಅದು ಮುಂದೆ ಹೇಳ್ತಾರೆ. ಕೊನೆಗೆ ಹೀಗೆ ಬದುಕಿ ಬರುವುದನ್ನು ನೋಡಿ ರಾವಣ ಚಿಂತೆಯಾಗಿ ರಾಕ್ಷಸರ ದೇಹವನ್ನೆಲ್ಲ ಸಮುದ್ರದಲ್ಲಿ ಬಿಸಾಡಿಸ್ತಾ ಇದ್ದ, ತನಗೆ ಅವಮರ್ಯಾದೆ ಆಗ್ತದೆ ಅಂತ. ಈ ರೀತಿ ಯಾರು ಬಿಸಾಕ್ತಿದ್ರು. ಹಾಗೆ ಈ ರೀತಿಯಾದಂತಹ ವಿಷಯಗಳು ರಾಮಾಯಣ ಯುದ್ಧಕ್ಕೂ ಮಹಾಭಾರತ ಯುದ್ಧಕ್ಕೂ ತುಂಬಾ ವ್ಯತ್ಯಾಸವನ್ನು ನಮ್ಮ ಮುಂದೆ ಕೊಡ್ತದೆ. ಅಂತೂ ಇಡೀ ಕಾಂಡದಲ್ಲಿ ಯುದ್ಧವೇ ಪ್ರಧಾನವಾಗಿರುವುದರಿಂದಾಗಿ ಇದಕ್ಕೆ ಯುದ್ಧ ಕಾಂಡ ಅನ್ನುವಂತಹ ಹೆಸರು ಕೊಟ್ಟು ಅದರ ಪ್ರಾರಂಭ ಆಗ್ತದೆ. ಹನುಮಂತ ಲಂಕೆಗೆ ಹೋಗಿ ದಾಟಿ ವಾಪಸ್ ಬಂದ ತಕ್ಷಣದಲ್ಲಿ ಅಲ್ಲಿ ಸಣ್ಣ ಮೀಟಿಂಗ್ ಆಗ್ತದೆ, ಎರಡೂ ಕಡೆಗಳಲ್ಲಿ ಮೀಟಿಂಗ್ ಆಗ್ತದೆ. ಅತ್ಲ ಕಡೆ ಲಂಕೆಯಲ್ಲೂ ಒಂದು ಮೀಟಿಂಗ್ ಆಗ್ತದೆ ಕೂಡಲೇ, ಈ ಅಂತ ಕಿಚನ್ ಕ್ಯಾಬಿನೆಟ್ ಅಂತ ಕರೀತಾರಲ್ಲ ರಾಜಕೀಯದಲ್ಲಿ, ಹಾಗೆ ತನ್ನ ಆಪ್ತ ವಲಯದ ಸಚಿವರನ್ನೆಲ್ಲ ಕರೆಸಿಕೊಂಡು ರಾವಣ ಮೀಟಿಂಗ್ ಮಾಡ್ತಾನೆ. ಇತ್ಲಾಗಿ ರಾಮನ ಮುಂದೆ ಸುಗ್ರೀವನ ಮುಂದೆ ಹನುಮಂತ ಬಂದಾಗ ಕಪಿವೀರರೆಲ್ಲ ತುಂಬ ಉತ್ಸಾಹದಿಂದ ತುಂಬ ಸಂತೋಷದಿಂದ ಒಂದು ಮೀಟಿಂಗ್ ಮಾಡ್ತಾರೆ. ರಾಮ ಆಂಜನೇಯನನ್ನು ತುಂಬ ದೊಡ್ಡದಾಗಿ ಹೊಗಳ್ತಾನೆ, ಹೇಳ್ತಾನೆ ಇಂತಹ ಕೆಲಸವನ್ನು ಮತ್ತೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೃತಂ ಹನುಮತ ಕಾರ್ಯಂ ಸುಮಹದ್ ಭುವಿ ದುರ್ಲಭಂ ಮನಸಾಪಿ ಯದನ್ಯೇನ ನಶಕ್ಯಂ ಧರಣೀತಲೆ. ಈ ಭೂಮಿಯಲ್ಲಿ ಸಾಮಾನ್ಯ ಮನುಷ್ಯನಿಂದ ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಂತಹ ದೊಡ್ಡ ಕೆಲಸವನ್ನು ಆಂಜನೇಯ ಈ ಸಂದರ್ಭದಲ್ಲಿ ನನಗೆ ಮಾಡಿಕೊಟ್ಟ ಅಂತ ತುಂಬು ಹೃದಯದಿಂದ ರಾಮ ಹನುಮಂತನನ್ನು ಅಭಿನಂದಿಸ್ತಾನೆ. ಈ ಹನುಮಂತ ಮಾಡಿದ ಕೆಲಸ ನಮ್ಮಲ್ಲಿ ಸಾಕಷ್ಟು ವೀರರು ಪರಾಕ್ರಮಿಗಳು ಇದ್ರೂ ಕೂಡ ಈ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ದಾಟಿ ಅತ್ಲಾಗ್ ಹೋಗಿ ನಾವು ಹೇಳಿದ ಕೆಲಸ, ಹೇಳದೇ ಇದ್ದ ಕೆಲಸ ಎರಡನ್ನೂ ಕೂಡ ಮಾಡಿಕೊಂಡು ಬಂದದ್ದು, ಎರಡೂ ಕೂಡ ಆಶ್ಚರ್ಯ. ದಾಟಿ ಹೋಗುವಂಥದ್ದೇ ಒಂದು ದೊಡ್ಡ ಸಂಭ್ರಮ, ಅದು ಎಲ್ಲರಿಗಾಗುವುದಿಲ್ಲ. ರಾಮ ಹೇಳ್ತಾನೆ, ನಹಿತಂ ಪರಿಪಶ್ಯಾಮಿ ಎಸ್ತರೇತ ಮಹೋದಧಿ. ಇಷ್ಟು ದೊಡ್ಡ ಸಾಗರವನ್ನು ದಾಟಿ ಹೋಗುವಂತಹ ಬೇರೊಬ್ಬ ವ್ಯಕ್ತಿಯನ್ನೇ ನಾವು ನೋಡುವುದಿಲ್ಲ. ಅನ್ಯತ್ರ ಗರುಡ ದ್ವಾಯೋಹು ಅನ್ಯತ್ರ ಚ ಹನುಮತಃ. ಹನುಮಂತನನ್ನು ಬಿಟ್ರೆ ಗರುಡ ಮತ್ತೆ ವಾಯುದೇವ ಇವರಿಬ್ಬರು ದಾಟಿಯಾರು. ಹನುಮಂತನನ್ನು ಬಿಟ್ರೆ ನಾಲ್ಕನೇ ವ್ಯಕ್ತಿಗಳು ದಾಟಿ ಹೋಗುವವರು ಯಾರು ಇಲ್ಲ. ದಾಟಿ ಹೋದ ಸೀತೆಯನ್ನು ನೋಡಿ ಬರ್ಲಿಕ್ಕೆ ಮಾತ್ರ ಹೇಳಿದ್ದು ಅಂತ ಕೇಳಿದ್ರೆ ಅದಲ್ಲ. ಸರಿಯಾದಂತಹ ಒಬ್ಬ ಕೆಲಸದವ ಅಂತಂದ್ರೆ ತನ್ನ ಒಡೆಯನ ಮನಸ್ಸಿನಲ್ಲಿ ಏನುಂಟು ಅದನ್ನು ತಿಳ್ಕೊಂಡು ಕೆಲಸ ಮಾಡುವ. ಈ ಸಪ್ತಶತಿಯಲ್ಲಿ ಹೇಳ್ತಾರೆ ಮನೋವೃತ್ತಾನುಸಾರಿಣಿ ಅಂತ. ಮನಸ್ಸಿನಲ್ಲಿ ಏನುಂಟು ಅಂತ ತಿಳ್ಕೊಂಡು ಕೆಲಸ ಮಾಡುವಂತಹ ಹೆಂಡತಿಯನ್ನು ಕೊಡುವಂತ ಭೃತ್ಯರಿಗೂ ಹಾಗೆ. ತನ್ನ ಒಡೆಯನ ಮನಸ್ಸಿನಲ್ಲಿ ಏನುಂಟು, ಅವನ ಮನಸ್ಸಿನ ಸಂಕಲ್ಪಕ್ಕೆ ವಿರುದ್ಧವಲ್ಲದ ಕೆಲಸಗಳನ್ನು ಹೇಳಿದ ಕೆಲಸದ ಜೊತೆಗೆ ಮಾಡಿಸಿಕೊಂಡು ಬರುವವ ತುಂಬಾ ಶ್ರೇಷ್ಠ ಭೃತ್ಯನಾಗ್ತಾನೆ ಅಂತ ರಾಮಚಂದ್ರ ಆಂಜನೇಯನನ್ನು ತುಂಬಾ ಹೊಗಳ್ತಾನೆ. ಯೋಹಿ ಭೃತ್ಯ ನಿಯುಕ್ತ ಸನ್ ಭರ್ತ್ರಾಕರ್ಮಣಿ ದುಷ್ಕರೆ. ದುಷ್ಕರವಾದಂತಹ ಕೆಲಸದಲ್ಲಿ ಯಾರು ನಿಯೋಜನೆಗೆ ಒಳಗಾಗ್ತಾನೆ ಅವ ಕುರಿಯಾತ್ ತದನುರಾಗೇಣ ತಮಾಹು ಪುರುಷೋತ್ತಮಂ. ಒಡೆಯನ ಮನಸ್ಸಿನ ಭಾವನೆಗಳು, ಅವನಿಗೆ ಯಾವುದು ಕೆಲಸ ಮಾಡಿದ್ರೆ ಇಷ್ಟ ಆಗ್ತದೆ, ಯಾವುದರಲ್ಲಿ ಅವನಿಗೆ ಸಂತೃಪ್ತಿ ಉಂಟು, ಇಂತಹ ಕೆಲಸಗಳನ್ನೂ ಕೂಡ ಜೊತೆಯಲ್ಲಿ ಮಾಡಿಕೊಂಡು ಬರುವಂತಹ ವ್ಯಕ್ತಿ ಭೃತ್ಯ ಯಾರಿದ್ದಾನೆ ಪುರುಷೋತ್ತಮಂ. ಎಲ್ಲ ಭೃತ್ಯರಲ್ಲೂ ಕೂಡ ಅವ ಶ್ರೇಷ್ಠ ಅಂತ ಕರೆಯಲ್ಪಡ್ತಾನೆ. ಹನುಮಂತ ಮಾಡಿದ್ದು ಇಂಥದ್ದು ಸಾಧಾರಣ ಅಲ್ಲ. ಒಂದು ವೇಳೆ ಆಂಜನೇಯ ಈ ಕೆಲಸವನ್ನು ಮಾಡದೇ ಹೋಗ್ತಿದ್ರೆ ಹೆಂಡತಿಯನ್ನು ಉಳಿಸಿಕೊಳ್ಳಬೇಕು ಅನ್ನುವ ಗಂಡನ ಧರ್ಮದಿಂದ ನಾನು ಚ್ಯುತನಾಗಿ ಹೋಗ್ತಾ ಇದ್ದೆ. ಅಥವಾ ರಘುವಂಶದಲ್ಲಿ ಬಂದಂತಹ ರಾಮಚಂದ್ರ ತಾನು ಪತಿಯಾಗಿ ತನ್ನ ಹೆಂಡತಿಯನ್ನು ರಕ್ಷಿಸುವಂತಹ ಧರ್ಮದಿಂದ ಚ್ಯುತನಾಗಿ ಹೋಗ್ತಾ ಇದ್ದ. ಆಂಜನೇಯ ಮಾಡಿದ ಕೆಲಸ ನನ್ನನ್ನು ಒಬ್ಬನನ್ನು ರಕ್ಷಿಸುವಂಥದ್ದಲ್ಲ, ನಮ್ಮೆಲ್ಲರನ್ನು ರಕ್ಷಿಸುವಂಥದ್ದು. ಅಹಂಚ ರಘುವಂಶ್ಚ ಲಕ್ಷ್ಮಣಶ್ಚ ಮಹಾಬಲಃ ವೈದೇಹ್ಯಾ ದರ್ಶನೇನಾದ್ಯ ಧರ್ಮತಃ ಪರಿರಕ್ಷಿತ. ವೈದೇಹಿಯನ್ನು ಆಂಜನೇಯ ನೋಡಿದ್ದರಿಂದಾಗಿ ನಾವೆಲ್ಲ ಆ ಧರ್ಮಚ್ಯುತರಾಗ್ಲಿಲ್ಲ, ಧರ್ಮ ಅದರಿಂದ ಪಾಲಿಸುವವರು ಆಗ್ಲಿಲ್ಲ ಅನ್ನುವಂತಹ ಅಪಕೀರ್ತಿ ನಮಗ್ ಬರಲಿಲ್ಲ. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಆಂಜನೇಯ ಮಾಡಿದ ಕೆಲಸ ತುಂಬ ದೊಡ್ಡದು. ಮನಸ್ಸಿಗೆ ತೃಪ್ತಿ ಆಗ್ತದೆ. ನಮಗೆ ಬೇಕಾದ ನಮ್ಮ ಯೋಚನೆಗೂ ಮೀರಿದ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿದಾಗ ಏನಾದ್ರೂ ಅವನಿಗೆ ಕೊಡಬೇಕು, ನಮ್ಮ ತೃಪ್ತಿಯನ್ನು ವ್ಯಕ್ತಪಡಿಸಬೇಕು ಅನ್ನುವ ಭಾವನೆ ನಮ್ಮಲ್ಲಿ ಬರ್ತದೆ.
ಆದ್ರೆ ನಾನು ಅಸಹಾಯಕ. ಈಗ ಆಂಜನೇಯನಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಆದ್ರೆ ಏನಾದ್ರೂ ಕೊಡಬೇಕು ಅನ್ನುವ ದೊಡ್ಡ ಬಯಕೆ ನನ್ನಲ್ಲಿ ಉಂಟು ಅಂತ ಹೇಳ್ತಾನೆ. ಏಷಃ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಇತ್ಯುಕ್ತ ಪ್ರೀತಿ ಕೃಷ್ಣಾಂಗೋ ರಾಮಸ್ತಂ ಪರಿಶಸ್ವಜೆ. ಹಾಗಾಗಿ ತುಂಬಾ ಸಂತೋಷ ಆಗ ಏನ್ ಮಾಡ್ತೇವೆ, ಆ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಗಟ್ಟಿಯಾಗಿ ಪ್ರೀತಿಯಿಂದ ತಬ್ಬಿಕೊಳ್ತೇವೆ. ರಾಮಚಂದ್ರ ಹೇಳ್ತಾನೆ, ಹಾಗಾಗಿ ಆಂಜನೇಯನಿಗೆ ಕೊಡ್ಲಿಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ಇತ್ಯುಕ್ತ ಪ್ರೀತಿ ಕೃಷ್ಣಾಂಗ ರಾಮಸ್ತಂ ಪರಿಶಸ್ವಜೆ. ಗಟ್ಟಿಯಾಗಿ ಆಂಜನೇಯನನ್ನು ತಬ್ಬಿಕೊಳ್ತಾನಂತೆ, ಅವಮಾಡಿದ ಕೆಲಸದಿಂದ ತೃಪ್ತನಾಗಿ. ಮುಂದೆ ಈ ಕೊನೆಗೆ ರಾಮ ನಿರ್ವಾಣ ಪ್ರಸಂಗದಲ್ಲಾಗುವಾಗ ಎಲ್ರಿಗೂ ರಾಮಚಂದ್ರ ಮೋಕ್ಷ ಕೊಡುವಂತಹ ಪ್ರಸಂಗ ಬರ್ತದೆ. ಸಮಾಯಾತ ಸಮಾಯಾತ ಯೇ ಮೋಕ್ಷ ಪದೇಚ್ಛವ ಅಂತ ಎಲ್ರಿಗೂ ಆ ತೃಣಾದಿ ಎಲ್ಲರಿಗೂ ಮೋಕ್ಷವನ್ನು ಕೊಡ್ತೇನೆ ಬನ್ನಿ ಅಂತ ಹೇಳುವಾಗ ಆಂಜನೇಯನನ್ನು ಕೇಳ್ತಾನಂತೆ, ನೀನು ದೊಡ್ಡ ಕೆಲಸ ಮಾಡಿದಿ, ಬಾ ನಿನಗೂ ಕೂಡ ಮೋಕ್ಷ ಕೊಡ್ತೇನೆ ಅಂತ. ಆಂಜನೇಯ ಹೇಳ್ತಾನಂತೆ, ದೇವ್ರೇ ನನಗೆ ಮೋಕ್ಷ ಬೇಡ, ನಾನು ಇಲ್ಲೇ ಉಳಿತೇನೆ. ಯಾಕೆ ಮಾರೆ ಮೋಕ್ಷ ಬೇಡ? ಎಲ್ಲರೂ ಅದನ್ನು ಬಯಸ್ತಾರೆ, ನಿಂಗೆ ಯಾಕೆ ಬೇಡ ಕೇಳಿದ್ರೆ, ಅಲ್ಲ ನೀನು ಬಿಗಿದಪ್ಪಿಕೊಂಡಂತಹ ಶರೀರ ಇದನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಹೇಗೆ ಹೋಗುದು ಅಂತ. ನಿನ್ನ ಈ ಅಪ್ಪಿಕೊಂಡಂತಹ ಈ ಶರೀರವನ್ನು ಬಿಟ್ಟು ನನಗೆ ಅದಕ್ಕಿಂತ ದೊಡ್ಡ ಮೋಕ್ಷವೂ ಕೂಡ ಬೇಡ ಅಂತ ಕೂತ ಅಂತ ಒಂದು ಕಥೆ ಎಲ್ಲಿ ಉಂಟು ಅಂತ ಕೇಳಬೇಡಿ. ಹೀಗೆ ಕಷ್ಟ. ಅಂತೂ ಆಂಜನೇಯನ ದೊಡ್ಡ ಸೇವೆಗೆ ರಾಮಚಂದ್ರ ಕೊಟ್ಟಂತಹ ಅನುಗ್ರಹ, ಆಲಿಂಗನ, ಅದು ಶಾಶ್ವತವಾಗಿ ಇತಿಹಾಸದಲ್ಲಿ ಉಳಿದದ್ದು. ಇವತ್ತು ಕೂಡ ನಾವು ಅನೇಕ ಭಾವಚಿತ್ರಗಳಲ್ಲಿ ನೋಡ್ತೇವೆ ಆಂಜನೇಯ ಮತ್ತೆ ರಾಮ ಬಿಗಿದಪ್ಪಿಕೊಂಡಂತಹ ಚಿತ್ರಗಳಿಗೆ. ಅದಕ್ಕೆಲ್ಲ ಮೂಲ ಕಾರಣ ಆಗಿರುವಂಥದ್ದು ಈ ಘಟನೆ. ಮುಂದೆ ಅಲ್ಲಿ ದೊಡ್ಡ ಸಭೆಯಾಗ್ತದೆ. ಆ ಸಭೆಯಲ್ಲಿ ಸುಗ್ರೀವ ಹೇಳ್ತಾನೆ, ಎಲ್ಲ ಕಥೆಯನ್ನು ಕೇಳಿದ ನಂತರ ಈಗ ಸೀತೆಯನ್ನು ಅಲ್ಲಿಂದ ಕರ್ಕೊಂಡು ಬರಬೇಕು. ಸೀತೆಯನ್ನು ಕರ್ಕೊಂಡು ಬರಬೇಕು ಅಂತಾದ್ರೆ ಸುಗ್ರೀವ ಹೇಳ್ತಾನೆ, ರಾವಣನ ಜೊತೆಗೆ ಯುದ್ಧದಲ್ಲಿ ಜಯ ಪಡ್ಕೊಳ್ಳುವಂಥದ್ದು, ರಾವಣನ ಮಾಯಾವಿ ಸೈನ್ಯವನ್ನು ಸೋಲಿಸುವಂಥದ್ದು ಇದು ವಿಷಯವೇ ಅಲ್ಲ. ನೀನು ಸುರುವಿಗೆ ಸಮುದ್ರವನ್ನು ದಾಟುವುದು ಹೇಗೆ ಅಂತ ಯೋಚನೆ ಮಾಡು. ದಾಟಿಸುವ ಕೆಲಸ ನಿನ್ನದು, ಯುದ್ಧ ಮಾಡಿ ಜಯಿಸುವ ಕೆಲಸ ನಮ್ಮದು. ಸುಗ್ರೀವ ಹೇಳ್ತಾನೆ, ಸೇತುರತ್ರ ಯಥಾ ಬಧ್ಯೇತ್ ಯಥಾ ಪಶ್ಯೇಮ ತಾಂಬುರಿ. ಇದಕ್ಕೆ ಸಮುದ್ರಕ್ಕೆ ಸೇತುವೆಯನ್ನು ಹೇಗೆ ಕಟ್ಟುವುದು ನೀನು ಯೋಚನೆ ಮಾಡು. ಸೇತುರತ್ರ ಯಥಾ ಬದ್ಧಿ ಯಥಾ ಪಶ್ಯೇಮ ತಾಂಬುರಿ. ಆ ರಾವಣನ ಲಂಕೆಯನ್ನು ಹೇಗೆ ನೋಡುವುದು ಇದು ನಿನ್ನ ಕೆಲಸ. ಇದಿಷ್ಟು ನೀನು ಮಾಡಿದ್ರಿಂದಾದರೆ ಹತಂಚ ರಾವಣಂ ಯುದ್ಧೇ ದರ್ಶನಾತ್ ತರಿಧಾರೆ. ಆ ರಾವಣನನ್ನು ನೀನು ತೋರಿಸಿದ್ರೆ ಸಾಕು, ಹೊಡೆದಾಕೋ ಕೆಲಸ ನಾವು ಮಾಡ್ತೇವೆ, ಅದು ಟೆನ್ಷನ್ ನಿನಗೆ ಬೇಡ, ನಾವು ನೋಡಿಕೊಳ್ತೇವೆ. ಹಾಗಾಗಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕು ಅಂತ ಸುರುವಿಗೆ ಬೀಜಕ್ಷೇಪವನ್ನು ಮಾಡಿದ್ದು ಸುಗ್ರೀವ. ಬಾಕಿ ಕೆಲಸದ ಜವಾಬ್ದಾರಿಯನ್ನು ನಮಗೆ ಕೊಡುವಂತ ಇದೆಲ್ಲ ಉದ್ದವಾಗಿ ಸುಗ್ರೀವ ಮಾತಾಡ್ತಾನೆ. ಸುಗ್ರೀವ ಮಾತಾಡಿದ ನಂತರ ಆಂಜನೇಯ ಮಾತಾಡ್ತಾನೆ. ತಾನು ಹೋಗಿ ನೋಡಿ ಬಂದಂತಹ ಲಂಕೆಯ ಒಂದು ಚಿತ್ರಣ. ಸುರುವಿಗೆ ಆಂಜನೇಯ ನೋಡಿದಾಗ ಲಂಕೆಯ ಯಾವ ಚಿತ್ರಣವನ್ನು ಕೊಟ್ಟಿದ್ರು, ಈಗ ಅದೆಲ್ಲ ಕೊಡುತ್ತೆ. ಈಗ ಆಂಜನೇಯ ಹೇಳುವಂತಹ ಚಿತ್ರಣವೇ ಬೇರೆ. ಅಲ್ಲಿ ಯಾವುದು ರಹಸ್ಯ ದ್ವಾರಗಳುಂಟು, ಯಾವ ದ್ವಾರದಲ್ಲಿ ಎಷ್ಟು ರಾಕ್ಷಸರಿದ್ದಾರೆ, ಇದು ದೂತನ ವಿಶೇಷತೆ. ಇಲ್ಲಿ ರಾಮನಿಗೆ ಏನ್ ಹೇಳ್ಬೇಕು, ಅಲ್ಲಿ ಅಂತಃಪುರದಲ್ಲಿ ಅಷ್ಟು ಸ್ತ್ರೀಯರಿದ್ರು, ಅವರು ಕುಡಿತಾ ಇದ್ರು, ಮದೋನ್ಮತ್ತರಾಗಿದ್ರು, ಯಾವ ವಿಷಯವನ್ನು ಹೇಳುವುದಿಲ್ಲ. ಈಗ ಯುದ್ಧ ಸಿದ್ಧತೆಯಲ್ಲಿದ್ದೇವೆ. ಯುದ್ಧ ಸಿದ್ಧರಾಗಬೇಕು ಅಂತಾದ್ರೆ ಶತ್ರುವಿನ ಯಾವ ಕೀ ಪಾಯಿಂಟ್ ಯಾವ್ದು ಬೇಕು ಅದೆಲ್ಲವನ್ನು ಹನುಮಂತ ವಿಸ್ತಾರವಾಗಿ ವಿಭೀಷಣ ಮಾಡ್ತಾನೆ. ಪೂರ್ವದಲ್ಲಿ ಒಂದು ಬಾಗಿಲುಂಟು, ಅಲ್ಲಿ ಇಷ್ಟು ಜನ ರಾಕ್ಷಸರಿದ್ದಾರೆ, ಅವ್ರಿಗೆ ಇಷ್ಟು ಜನ ಸೈನ್ಯ ಉಂಟು, ದಕ್ಷಿಣದ ಬಾಗಿಲಿನಲ್ಲಿ ಇಷ್ಟು ಇದ್ದಾರೆ, ರಾವಣನ ಲಂಕೆ ಅನ್ನುವಂಥದ್ದು ಹೇಗುಂಟು, ಸುಲಭ ಇಲ್ಲ ಹೇಳ್ತಾನೆ. ಆಂಜನೇಯ ಹೇಳುವಾಗ ಅದಷ್ಟು ಸುಲಭದಲ್ಲ. ಲಂಕೆ ಅನ್ನುವಂಥದ್ದು ಲಂಕಾ ಪುನರ್ ನಿರಾಲಂಬ ದೇವದುರ್ಗ ಭಯಾವಹ. ಅದು ನಿರಾಲಂಬ, ಅದಕ್ಕೆ ಫೌಂಡೇಶನ್ ಇಲ್ಲ, ಆಲಂಬನೆ ಇಲ್ಲದೆ ಅದು ನಿಂತುಕೊಂಡಿದೆ. ದೇವದುರ್ಗ ಭಯಾವಹ, ದೇವತೆಗಳಿಗೂ ಕೂಡ ಅದರ ಒಳಗೆ ಹೋಗಬೇಕು ಅಂತಾದ್ರೆ ಭಯ ಆಗಬೇಕು. ಅಷ್ಟು ಅಭೇದ್ಯವಾದಂತಹ ಲಂಕೆ ಉಂಟು. ಯಾಕೆ ಹೇಳಿದ್ರೆ ಅವ ಹೇಳೋ ಶಬ್ದ ತುಂಬಾ ಚಂದದ್ದು. ನಾದೇಯಂ ಪಾರ್ವತಂ ವಾನ್ಯಂ ಕೃತ್ರಿಮಂಚಾಪಿ ಚತುರ್ವಿಧಂ. ನಾದೇಯಂ
ಅದರ ಸುತ್ತ ನದಿಯ ಪ್ರಾಕಾರ ಉಂಟು, ನದಿಗೆ ಸಂಬಂಧಪಟ್ಟದ್ದು ನಾದೇಯಂ, ನದಿಯ ಪ್ರಾಕಾರ ಉಂಟು, ನೀರನ್ನು ದಾಟಿ ಹೋಗ್ಲಿಕ್ಕೆ. ಪಾರ್ವತಂ ಪರ್ವತದುಂಟು, ವಾನ್ಯಂ ವನ್ಯ ಅಂದ್ರೆ ಕಾಡು. ಇದಲ್ಲದೆ ಕೃತ್ರಿಮ. ಇದು ನೀವು ಮೂರನ್ನು ಪ್ರಾಕೃತಿಕವಾದದ್ದನ್ನು ಅಕೃತ್ರಿಮವಾದದ್ದನ್ನು ದಾಟಿ ಹೋದ್ರು ಅದರ ಕೊನೆಯಲ್ಲಿ ಕೃತ್ರಿಮವಾದಂತಹ ನಿರ್ಮಾಣಗಳನ್ನು ರಾಕ್ಷಸ ತನ್ನ ಮಾಯಾಶಕ್ತಿಯಿಂದ ಮಾಡಿದ್ದಾನೆ. ನಾದೇಯಂ ಪಾರ್ವತಂ ವಾನ್ಯಂ ಕೃತ್ರಿಮಂಚಾಪಿ ಚತುರ್ವಿಧಂ. ಈ 4 ರೀತಿಯ ರಕ್ಷಣೆಗಳು ರಾವಣನ ಲಂಕೆಗೆ ಇರುವುದರಿಂದ ಅಷ್ಟು ಸುಲಭದಿಂದ ದಾಟಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಲಂಕೆಯ ಸ್ಪಷ್ಟ ಚಿತ್ರಣವನ್ನು ಕೊಡ್ತಾ ಆದ್ರೆ ನಾವು ದಾಟಲೇಬೇಕು, ಯುದ್ಧ ಮಾಡಲೇಬೇಕು, ನೀನು ನಮ್ಗೆ ಮಾರ್ಗದರ್ಶನ ಮಾಡು ಅಂತಂದಾಗ ಎಲ್ಲರೂ ಸಿದ್ಧರಾಗ್ತಾರೆ ತಕ್ಷಣ. ಇದೇನು ಹೆಚ್ಚು ಸಮಯ ತಗೊಳ್ಳುವಂಥದ್ದಲ್ಲ. ಬಹುಶಃ ಇದು ಕಾಲ ಮಾತಾಡ್ತಾ ಇದ್ದಾಗ ಬೆಳಗ್ಗೆ ಕಳೆದು ಮಧ್ಯಾಹ್ನದ ಹೊತ್ತು ಬಂದಿರಬೇಕು. ರಾಮಚಂದ್ರ ಹೇಳ್ತಾನೆ, ತಡ ಮಾಡೋದು ಯಾಕೆ? ಈಗ ಮಧ್ಯಾಹ್ನದ ಹೊತ್ತು, ಅಭಿಜಿನ್ ಮುಹೂರ್ತಕ್ಕೆ ಬಹುಶಃ ಆಗ ವಿಜಯ ಮುಹೂರ್ತ ಅಂತ ಹೇಳ್ತಾ ಇದ್ರು ಅಂತ ಕಾಣ್ತದೆ. ಈಗ ಮಧ್ಯಾಹ್ನದ ಹೊತ್ತಾಗಿದೆ. ಯುಕ್ತೋ ಮುಹೂರ್ತೆ ವಿಜಯೇ ಪ್ರಾಪ್ತೋ ಮಧ್ಯಂ ದಿವಾಕರ. ಮಧ್ಯ ನಡು ನೆತ್ತಿಗೆ ಸೂರ್ಯ ಬಂದಿದ್ದ, ಇದಕ್ಕೆ ವಿಜಯ ಅನ್ನುವಂತಹ ಮುಹೂರ್ತ ಅಂತ ಹೇಳಿದ್ದಾರೆ. ಬಹುಶಃ ನಾವೀಗ ಅಭಿಜಿನ್ ಲಗ್ನ ಅಂತ ಏನ್ ಕರಿತೇವೆ ಅದರಲ್ಲೇ ಇರ್ಬೋದು. ಚಕ್ರಮಾದಾಯ ಹರಿಹಿ ರಕ್ಷಣೆ ಮಾಡ್ತಾನೆ ಅನ್ನುವಂಥದ್ದು ನಂಬಿಕೆ ಉಂಟು. ಹಾಗಾಗಿ ಈ ಮುಹೂರ್ತವೇ ಸರಿಯಾದ ಮುಹೂರ್ತ. ನಕ್ಷತ್ರ ನೋಡಿದ್ರೆ ಇವತ್ತು ಉತ್ತರ ಫಾಲ್ಗುನಿ ನಕ್ಷತ್ರ. ರಾಮಚಂದ್ರ ಹೇಳುದು ಉತ್ತರ ಫಾಲ್ಗುನಿ ಹೆದ್ಯ ಶ್ವಸ್ತು ಹಸ್ತೇನ ಯೋಕ್ಷ್ಯತೆ. ನಾಳೆ ಹಸ್ತ ಉಂಟು, ಇವತ್ತು ಉತ್ತರ, ಇವನಿಗೆ ಪುಷ್ಯ ನಕ್ಷತ್ರ, ಅದಕ್ಕೆ ಹೊಂದಾಣಿಕೆ ಆಗ್ತದೆ. ಅಲ್ಲ, ಪುನರ್ವಸು ನಕ್ಷತ್ರಕ್ಕೆ ಹೊಂದಾಣಿಕೆ ಆಗ್ತದೆ. ಉತ್ತರ ಫಾಲ್ಗುನಿ ಹೆದ್ಯ ಶ್ವಸ್ತು ಹಸ್ತೇನ ಯೋಕ್ಷ್ಯತೆ. ಹಾಗಾಗಿ ಈ ನಕ್ಷತ್ರವೂ ಸರಿ ಉಂಟು, ನಡು ಮಧ್ಯಕ್ಕೆ ಮುಹೂರ್ತದಲ್ಲಿ ಸರಿಯಾಗಿ ಸೂರ್ಯದೇವರು ಬಂದಿದ್ದಾರೆ. ನಾಳೆವರೆಗೆ ಕಾಯುವುದು ಬೇಡ, ಯುದ್ಧಕ್ಕೋಸ್ಕರ ಇವತ್ತೇ ಹೊರಟು ಬಿಡೋಣ ಅಂತ ಹೇಳಿ ಎಲ್ಲರನ್ನು ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಸಿದ್ಧತೆಯನ್ನು ಮಾಡಿ ಎಲ್ಲ ಹೊರಡುವಾಗ ಮತ್ತೆ ದುಃಖ ರಾಮನಿಗೆ. ಹನುಮಂತನ ಬಾಯಿಯಿಂದ ತನ್ನ ಸೀತೆಯ ವಿಷಯವನ್ನೆಲ್ಲ ಕೇಳಿದಾಗ ತುಂಬಾ ವರ್ಣನೆ ಮಾಡ್ತಾರೆ. ಈ ವಾಲ್ಮೀಕಿಗಳ ವರ್ಣನೆ ಖುಷಿ ಕೊಡುವಂಥದ್ದು. ಸಹಜವಾದ ಮನುಷ್ಯನ ಕಲ್ಪನೆ, ಅವನಲ್ಲಿರುವ ಕಾಮ, ಅವನ ಪ್ರೇಮ, ಅವನ ಅನುರಾಗ, ಅವನ ಪ್ರೀತಿ. ಒಬ್ಬ ಗಂಡ ತನ್ನ ಹೆಣ್ಣು, ನಾವು ಇಂಗ್ಲಿಷಲ್ಲಿ ಮಿಸ್ ಮಾಡಿಕೊಳ್ಳೋದು ಅಂತ, ಅದಕ್ಕೆ ಕನ್ನಡದಲ್ಲಿ ಏನು ಶಬ್ದ ಗೊತ್ತಿಲ್ಲ, ಮಿಸ್ ಮಾಡಿಕೊಳ್ಳೋದು ಅಂತ. ಹಾಗೆ ವಿರಹ ಒಂದು ಬೇರೆ, ಕಳೆದುಕೊಳ್ಳುವುದು ಅಂತ. ಹಾಗೆ ಅದು ಕೆಲವು ಅದೇ ಶಬ್ದಗಳು ಸರಿಯಾಗುತ್ತೆ. ಅದಕ್ಕೆ ಈ ಹಿಂದಿಯಲ್ಲಿ ಒಂದುಂಟು ಸಬ್ಕಾ ಮಾಲಿಕ್ ಏಕ್ ಹೈ ಅಂತ. ಅದನ್ನು ಕನ್ನಡದಲ್ಲಿ ಎಂತ ಹೇಗೆ ಹೇಳಿದ್ರು ಆ ಭಾವವನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗುದಿಲ್ಲ. ಸಬ್ಕಾ ಮಾಲಿಕ್ ಏಕ್ ಹೈ ಉಳ್ಕೊಂಡಿದೆ. ಹಾಗೆ ಇಲ್ಲ. ಹಾಗೆ ರಾಮ ಅಂತೂ ಅಲ್ಲಿ ಶೃಂಗಾರವನ್ನು, ಪ್ರೀತಿಯನ್ನು, ಕಾಮವನ್ನು ಎಲ್ಲವನ್ನು ಸೇರಿಸಿಕೊಂಡು ತನ್ನ ಭಾವನೆಗಳನ್ನು ಮುಕ್ತವಾಗಿ ಅಭಿವ್ಯಕ್ತಿಗೊಳಿಸ್ತಾನೆ. ಯಾವುದು ಮುಚ್ಚಿಮರೆ ಇಲ್ಲದೆ. ನನಗೆ ಅವಳನ್ನು ಎಣಿಸ್ತಾ ಉಂಟು, ಅವಳ ಈ ಅಂಗಗಳನ್ನು ಎಣಿಸ್ತಾ ಉಂಟು, ಅವಳು ಹೀಗಿದ್ದಾಳೆ, ಹೀಗೆ ಮುಕ್ತವಾಗಿ ಎಲ್ಲವನ್ನು ತನ್ನ ಮನಸ್ಸಿನಲ್ಲಿರುವ ಶೃಂಗಾರದ ಈ ಭಾವಗಳನ್ನೆಲ್ಲ ಮುಕ್ತವಾಗಿ ರಾಮಚಂದ್ರ ಅಭಿವ್ಯಕ್ತಿಗೊಳಿಸ್ತಾನೆ. ಅದು ಎಷ್ಟು ಉತ್ತುಂಗಕ್ಕೆ ಹೋಗ್ತಾನೆ ಅಂತ ಕೇಳಿದ್ರೆ, ಗಾಳಿಯ ಹತ್ರ ಪ್ರಾರ್ಥನೆ ಮಾಡ್ತಾನೆ. ವಾಹಿ ವಾತ ಯತಃ ಕಾಂತ ತಾಂ ಸ್ಪೃಷ್ಟ್ವಾ ಮಾಮಪಿ ಸ್ಪೃಶ. ಆಚೆ ಬದಿಯಿಂದ ಗಾಳಿ ಬೀಸ್ತಾ ಉಂಟಲ್ವಾ, ಸೀತೆಯ ಶರೀರವನ್ನು ಸ್ಪರ್ಶಿಸಿ ಆ ಗಾಳಿಯೇ ಬಂದು ನನ್ನ ವಾಯಿಯನ್ನು ಕೂಡ ಸ್ಪರ್ಶಿಸು ಅನ್ನುವ ಅಲ್ಲಿಯವರೆಗೆ ದೀನನಾಗಿ ಪ್ರಾರ್ಥಿಸಿಕೊಳ್ತಾನೆ. ಈ ಶೃಂಗಾರ ಭಾವನೆಗಳೆಲ್ಲ ಎಲ್ಲ ಕಾಲದಲ್ಲಿ ಇದ್ದದ್ದು. ಕೆಲವರು ಅದನ್ನು ಮುಚ್ಚಿಡ್ತಾ ಇದ್ರು, ಕೆಲವರು ಅದನ್ನು ಬಿಚ್ಚಿಡ್ತಾ ಇದ್ರು. ಈ ಸಾಮಾನ್ಯ ಬನ್ನಂಜಿಯವರೊಮ್ಮೆ ಹೇಳಿದ್ರು, ಒಬ್ರು ಸ್ವಾಮಿಗಳು, ಯಾರು ಅಂತ ಬೇಡ, ಒಳ್ಳೆ ರಸಿಕರು, ಶೃಂಗಾರದಲ್ಲಿ, ಕಾವ್ಯದಲ್ಲಿ, ರಸಿಕತನದಲ್ಲೆಲ್ಲ ಒಳ್ಳೆ ಇದ್ರ ಸಾಮಾನ್ಯ ಸ್ವಾಮಿಗಳೆಲ್ಲ ಅದು ಮಾತಾಡುವುದಿಲ್ಲ. ಆದ್ರೆ ಇವರು ಮುಕ್ತವಾಗಿ ಮಾತಾಡ್ತಾ ಇದ್ರಂತೆ, ಮುಚ್ಚುಮರೆ ಇಲ್ಲದೆ. ಹಾಗೆ ಅವರ ಒಬ್ಬ ಗಿಂಡಿಮಾಣಿ ಇದ್ದ. ಗಿಂಡಿಮಾಣಿ ಅವನಿಗೆ ಮದುವೆ ನಿಶ್ಚಯ ಆಯ್ತು.
ಮದುವೆ ನಿಶ್ಚಯ ಆಗಿ ಇನ್ನು ಸ್ವಲ್ಪ ದಿನ ಮದುವೆ ಉಂಟು ಅಂತಾಗುವಾಗ ಮಠದ್ದೊಂದು ಬೆಳ್ಳಿ ತಂಬಿಗೆ ಕದ್ದು ಹೋಯ್ತು. ಎಲ್ರಿಗೂ ಗೊತ್ತುಂಟು ಇವನೇ ಪುಣ್ಯಾತ್ಮ ಕದ್ದದ್ದುಂಟು, ಯಾರು ಹೇಳುದಿಲ್ಲ. ಅವನಿಗೂ ಭಯ. ಒಂದು ಕೇಳಿ ಗಲಾಟೆ ಎಲ್ಲ ನಡೆದು ಹೋಗ್ತಿದ್ರೆ ಶಾಂತ ಆಗ್ತಾ ಇತ್ತು. ಸ್ವಾಮಿಗಳು ಮಾತಾಡೋದಿಲ್ಲ, ಒಟ್ಟಿಗಿದ್ದವರು ಮಾತಾಡೋದಿಲ್ಲ, ಎಲ್ಲರಿಗೂ ವಿಷಯ ಗೊತ್ತಾಗಿದೆ, ತಂಬಿಗೆ ಇಲ್ಲ ಅಂತ. ಎಲ್ಲ ಆಯ್ತು. ಹೊಳಗಿನಲ್ಲಿ ಭಯ ಉಂಟು, ತೋರಿಸ್ತಾ ಇಲ್ಲ. ಮದುವೆಯೂ ಎಲ್ಲ ಆಯ್ತು. ಮದುವೆಯಾಗಿ ಹೆಂಡತಿಯನ್ನು ಕರ್ಕೊಂಡು ಸ್ವಾಮಿಗಳ ಹತ್ರ ಬಂದಾಯ್ತು. ಸ್ವಾಮಿ, ಮದುವೆ ಆಯ್ತು, ಒಳ್ಳೆ ಸಂತಾನ ಆಗುವ ಹಾಗೆ ಆಶೀರ್ವಾದ ಮಾಡು, ಮಂತ್ರಾಕ್ಷತೆ ಕೊಡು. ಸ್ವಾಮಿಗಳ ಕೈಯಲ್ಲಿ ಮಂತ್ರಾಕ್ಷತೆ ಇಟ್ಕೊಂಡು ಹೇಳಿದ್ರಂತೆ, ಆಗ್ಲಿ, ತುಂಬ ವರ್ಷದಿಂದ ಮಠದಲ್ಲಿ ಒಳ್ಳೆ ಸೇವೆ ಮಾಡಿದ್ದೆ, ನಿನ್ನ ಸೇವೆ ಎಲ್ಲ ದೇವರಿಗೆ ಖುಷಿಯಾಗಿದೆ, ಒಳ್ಳೆ ಸಂತಾನ ಆಗ್ತದೆ. ಒಂದು ಸಣ್ಣ ವಿಷಯ ಉಂಟು. ಎಂತ ಸ್ವಾಮಿ, ಈ ಪ್ರಸ್ಥದ ದಿನ ರಾತ್ರಿ ಹೆಂಡತಿಗೆ, ತಪ್ಪು ತಿಳ್ಕೊಳ್ಬೇಡಿ, ಅವ್ರಿಗೆ ಹೇಳಿದ್ರು, ಹೆಂಡತಿಗೆ ಖುಷಿಯಿಂದ 3 ಲೋಕ ಕಾಣ್ತದಂತೆ. ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮಠದ ಬೆಳ್ಳಿ ತಂಬಿಗೆ ಎಲ್ಲಿಯಾದ್ರೂ ಉಂಟ ಕೇಳೋಳಗ? ಸ್ವಾಮಿಗಳು ಬನ್ನಂದಿಯವರು ಹೇಳಿದ ಕಥೆ ಪಾಠ ಮಾಡುವಾಗ ಹಾಗೆ ಸ್ವಾಮಿ ನಂಗೆ ಗೊತ್ತುಂಟು ಹೇಳಿದ್ರ. ಹೀಗೆ ಈ ಶೃಂಗಾರದ ಭಾವಗಳನ್ನು ಕೆಲವರು ಮುಚ್ಚಿಕೊಳ್ತಾ ಇದ್ರು, ಕೆಲವರು ಮುಕ್ತವಾಗಿ ಹಂಚಿಕೊಳ್ತಾ ಇದ್ರು. ರಾಮಚಂದ್ರನ ಮೂಲಕವಾಗಿ ವಾಲ್ಮೀಕಿ ಯಾವ ಮುಚ್ಚುಮರೆಯೂ ಇಲ್ಲದೆ ತುಂಬಾ ಸುಂದರವಾಗಿ ಆ ಶೃಂಗಾರದ, ವಿರಹದ, ಕಾಮದ ಎಲ್ಲ ಭಾವನೆಗಳನ್ನು ತೆರೆದಿಡ್ತಾನೆ ಅನ್ನುವಂಥದ್ದು ಕಾವ್ಯದ ದೃಷ್ಟಿಯಿಂದ ಕೂಡ ಈ ಭಾಗ ತುಂಬಾ ಅಪೂರ್ವವಾಗಿರುವಂಥದ್ದು. ಇದು ಅಲ್ಲಿಂದ ಹೊರಟು ರಾಮೇಶ್ವರದ ಹತ್ರ, ಇವತ್ತಿನ ನಮ್ಮ ನಂಬಿಕೆಯ ಹಾಗೆ ರಾಮೇಶ್ವರದ ಹತ್ರ ಕಪಿ ಸೈನ್ಯ ಬರ್ತದೆ ಅನ್ನುವಲ್ಲಿಗೆ ಈ ಭಾಗ ಮುಗಿತದೆ. ಅತ್ಲಾಗೆ ಏನಾಗಿದೆ, ರಾವಣನ ಕ್ಯಾಬಿನೆಟ್ ಮೀಟಿಂಗ್. ತಾನು ಹನುಮಂತ ಅಲ್ಲಿಂದ ಹೊರಟು ಬಂದ ತಕ್ಷಣದಲ್ಲಿ ಬೆಳಗಾಗುವ ಹೊತ್ತಿಗೆ ಹನುಮಂತ ಅಲ್ಲಿಂದ ದಾಟಿ ಆಗಿತ್ತು, ಬೆಳಕು ಹರಿಯುವ ಮುಂಚೆ. ಅತ್ಲಾಗೆ ರಾವಣ ಮೀಟಿಂಗ್ ಕರೀತಾರೆ. ಒಂದಷ್ಟು ರಾಕ್ಷಸರು ಅವರು ಇವರೆಲ್ಲ ತುಂಬಾ ಉತ್ಸಾಹದಿಂದ ಇದರಿಂದೆಲ್ಲ ಬರ್ತಾರೆ. ರಾವಣನಿಗೆ ಶೇಮ್ ಆಗಿದೆ, ನಾಚಿಕೆಯಾಗಿದೆ. ಹೇಳ್ತಾರೆ ವಾಲ್ಮೀಕಿಗಳು, ಅವಾಂಗ್ಮುಖ, ತೋನು ನಾಚಿಕೆಯಿಂದ ಮುಖವನ್ನು ತಗ್ಗಿಸಿಕೊಂಡು ಅಲ್ಲಿಗೆ ಬಂದಿರ್ತಾನೆ. ಎಲ್ಲ ರಾಕ್ಷಸರೆಲ್ಲ ಕೂತಿರ್ತಾರೆ, ಮೀಟಿಂಗ್ ನಡೀತದೆ. ರಾವಣ ಹೇಳ್ತಾನೆ, ಧರ್ಷಿತಾಚ ಪ್ರವಿಷ್ಟಾಚ ಲಂಕಾ ದುಷ್ಪ್ರಸಹ ಪುರಿ ತೇನ ವಾನರ ಮಾತ್ರೇಣ ದೃಷ್ಟಾ ಸೀತಾಚ ಜಾನಕಿ. ಒಬ್ಬ ಯಕ್ಕಶ್ಚಿತ್ ವಾನರ, ಸಾಮಾನ್ಯ ಮಂಗ, ತೇನ ವಾನರ ಮಾತ್ರೇಣ, ವಾನರ ಮಾತ್ರ, ಯಕ್ಕಶ್ಚಿತ್ ಒಂದು ಮಂಗ ಲಂಕೆಗೆ ಬಂದದ್ದು ಮಾತ್ರ ಅಲ್ಲ, ಧರ್ಷಿತ, ಎಲ್ಲ ಲಂಕೆಯನ್ನು ಹಾಳು ಮಾಡಿ ಹಾಕಿತ್ತು. ಪ್ರವಿಷ್ಟ, ಒಳಗೆ ಬಂದು ಎಲ್ಲ ಹಾಳು ಮಾಡಿ ಹಾಕಿತ್ತು. ಇಷ್ಟೆಲ್ಲ ನಮ್ಮ ಸೈನ್ಯದ ರಕ್ಷಣೆಗಳಿದ್ರೂ ಕೂಡ ದೃಷ್ಟಾ ಸೀತಾಚ ಜಾನಕಿ, ಸೀತೆಯನ್ನು ಕೂಡ ನೋಡಿಬಿಟ್ಟ. ಯಾಕೆಂದ್ರೆ ಅವತ್ತಿನ ದಿವಸದ ಲಂಕೆಯಲ್ಲಿ ಎಲ್ಲರಿಗಿಂತಲೂ ಟೈಟ್ ಸೆಕ್ಯೂರಿಟಿ ಇದ್ದದ್ದು ಸೀತೆ. ಯಾಕೆಂದ್ರೆ ರಾಮ ಬರ್ತಾನೆ ಅನ್ನುವ ಭಯ ರಾವಣನಲ್ಲಿತ್ತು. ಹಾಗಾಗಿ ಟೈಟ್ ಸೆಕ್ಯೂರಿಟಿಯಲ್ಲಿ ಸೀತೆಯನ್ನು ಇಟ್ಟಿದ್ದ. ಅವಳಿಗೋಸ್ಕರ ಪ್ರತ್ಯೇಕ ವ್ಯವಸ್ಥೆಗಳನ್ನು ಮಾಡಿ ಜನರನ್ನು ನಿಯೋಜನೆ ಮಾಡಿ ಇಟ್ಟಿದ್ದ. ಆದರೂ ಕೂಡ ದೃಷ್ಟಾ ಸೀತಾಚ ಜಾನಕಿ. ಸರಿ, ಬಂದ, ಒಳಗ್ ಹೋದ, ಸೀತೆಯನ್ನು ನೋಡಿ ಹೋದ್ನ. ಆವಿಲಾಚ ಪುರಿ ಲಂಕಾ ಸರ್ವ ಹನುಮತಾಗತ. ಆವಿಲ ಅಂತ ಹೇಳಿದ್ರೆ ಕೆಸರು ಅಂತ ಅರ್ಥ ಸಾಮಾನ್ಯವಾಗಿ. ಆದ್ರೆ ಎಲ್ಲ ಯದ್ವಾ ತದ್ವಾ ಸರ್ವವನ್ನು ನಾಶ ಮಾಡಿ ಹಾಕಿ ಇದು ಹೋಗಿಬಿಟ್ಟು. ನಮ್ಮ ರಾಕ್ಷಸರಿಗೆ ಇದಕ್ಕಿಂತ ದೊಡ್ಡ ಅಪಮಾನ ಏನುಂಟು? ನಾವು ಯಾವುದು ಆಗಬಾರ್ದು ಅಂತ ರಕ್ಷಣೆ ಮಾಡಿತ್ತು, ಅದನ್ನೇ ಒಂದು ಯಕ್ಕಶ್ಚಿತ್ ವಾನರ ಬಂದು ಮಾಡಿ ಹೋಗ್ತಾನೆ ಅಂತಂದ್ರೆ ನಮ್ಮೆಲ್ಲ ರಾಕ್ಷಸ ಸಮೂಹಕ್ಕೆ ಇದಕ್ಕಿಂತ ದೊಡ್ಡ ಭಯ ಅಥವಾ ಇದಕ್ಕಿಂತ ದೊಡ್ಡ ನಾಚಿಕೆಗೇಡು ಇನ್ನೊಂದಿಲ್ಲ. ಕೇವಲ ಒಬ್ಬ ಮಂಗ ಬಂದು ಇಷ್ಟೆಲ್ಲ ಮಾಡಿ ಹೋದ್ರೆ, ಇನ್ನ ಆ ಮಂಗನನ್ನು ಕಳಿಸಿದ ರಾಮ, ಅವನಿಗೆ ಭಯ ಆಗ್ಲಿಕ್ಕೆ ಕೂತಾಗಿದೆ. ಅವ ಖಂಡಿತ ಬಂದೇ ಬರ್ತಾನೆ. ಇದು ರಾವಣ ಹೇಳುವಂತಹ ಭವಿಷ್ಯ. ವಾನರಾಣಾಂಚ ಧೀರಾಣ ಸಹಸ್ರೈಹಿ ಪರಿವಾರಿತ. ಅವ ಹೇಳುವಂತ ವಾನರಾಣಾಂಚ ಧೀರಾಣ, ಧೀರರಾದಂತಹ ಸಹಸ್ರಾರು ವಾನರರನ್ನು ಕಟ್ಟಿಕೊಂಡು ಸಹಸ್ರೈ ಪರಿವಾರಿತ ರಾಮೋಭ್ಯೇತಿ ಪುರೀಂ ಲಂಕಾಂ ಅಸ್ಮಾಕಂ ಉಪರೋಧಕ. ನಾವು ತಡಿತಾ ಇದ್ರೂ ಕೂಡ ಈ ಲಂಕೆಗೆ ರಾಮ ಬಂದೇ ಬರ್ತಾನೆ. ಅಲ್ಲ, ಸಾಗರ ಉಂಟಲ್ಲ ಅವನಿಗೆ ದಾಟ್ಲಿಕ್ಕೆ ಅಂತ ಕೇಳಿದ್ರೆ ಏನು ನಾವು ಯೋಚನೆ ಮಾಡೋದೇ ಬೇಡ. ಅವ ತರಿಷ್ಯತಿ ಚ ಸುವ್ಯಕ್ತಂ ರಾಘವ ಸಾಗರಂ ಸುಖಂ.
ಆರಾಮದಿಂದ ಸಾಗರವನ್ನು ದಾಟಿಕೊಂಡು ಈ ಲಂಕೆಗೆ ರಾಮ ಧೀರರಾದ ಕಪಿಗಳನ್ನು ಕರ್ಕೊಂಡು ಬಂದೇ ಬರ್ತಾನೆ ಅನ್ನುವಂತಹ ಭಯ ನನ್ನಲ್ಲಿ ಕೂತಿದೆ ಅಂತ ರಾವಣ ತನ್ನ ಮೀಟಿಂಗಿನಲ್ಲಿ ರಾಕ್ಷಸ ವೀರರ ಮುಂದೆ ನಿವೇದಿಸಿಕೊಳ್ತಾನೆ. ಆಗ ಒಬ್ಬೊಬ್ಬರು ಕೂಡ ರಾವಣನಿಗೆ ಉತ್ಸಾಹ ತುಂಬುತ್ತಾರೆ. ಎಂತ ಮಾತಾಡೋದು, ನಮ್ಮ ಲಂಕೆಯಲ್ಲಿ ಆ ಕಪಿಗಳಲ್ಲಿ ಇದಕ್ಕೆಲ್ಲ ಆಗ್ಲಿಕ್ಕುಂಟ, ಯಾರೋ ಒಬ್ಬ ಬಂದ ಹೋದ ಅದಿರ್ಲಿ ರಾವಣ, ಅದನ್ನಲ್ಲಿ ನೀನು ಹಚ್ಚಿಕೊಡ್ಬೇಡ. ಒಂದು ಕೆಲಸ ಮಾಡ, ನೀನು ಒಂದು ಆಜ್ಞೆ ಕೊಡು, ಹನುಮಂತ ಅಲ್ಲ, ಈ ಪ್ರದೇಶದಲ್ಲಿ ಇರುವಂತಹ ಮಂಗಗಳೇ ಇಲ್ಲದ ಹಾಗೆ ಮಾಡಿ ಹಾಕ್ತೇವೆ. ಕರೋಮಿ ಅವಾನರಾಂ ಭೂಮಿಂ ಸಶೈಲ ವನಕಾನ ಅವಾನರಾಂ ಭೂಮಿ, ಮಂಗಗಳೇ ಇಲ್ಲದೆ ಇರುವ ಹಾಗೆ ಸರ್ವಾಂ ಸಾಗರ ಪರ್ಯಂತಾಂ ಸಶೈಲ ವನಕಾನನಾಂ ಕರೋಮ್ಯವಾನರಾಂ ಭೂಮಿಂ ಆಜ್ಞಾಪಯತು ಮಾಂ ಭವಾನ್. ನೀನು ನನಗೆ ಅಪ್ಪಣೆ ಕೊಟ್ಟಿ ಅಂತಾದ್ರೆ ಈ ಭೂಮಿಯಲ್ಲಿ ಇನ್ನು ಮುಂದೆ ಮಂಗ ಜಾತಿ ಇಲ್ಲ, ಹಾಗೆ ಮಾಡಿ ಹಾಕ್ತೇನೆ. ನೀನು ಒಂದು ಹನುಮಂತನಿಗೋಸ್ಕರ ಯಾಕೆ ಹೆದರುತ್ತಿ? ಅದೆಲ್ಲ ನಮಗೆ ಚಿಂತೆ ಮಾಡುವಂತಹ ವಿಷಯ ಅಲ್ಲ, ಅದನ್ನು ಮರೆತು ಬಿಡು. ನಾವು ಅವರನ್ನು ಯಾವ ರೀತಿಯಲ್ಲಿ ನಾಶ ಮಾಡಬೇಕು ಅಂತ ಯೋಚನೆ ಮಾಡಿ. ಪ್ರಹಸ್ತ ಹೇಳ್ತಾನೆ ಹೀಗೆ. ಆಯ್ತು, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಅವರ ಯೋಚನೆಗಳು ನೋಡಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ, ಅದು ಖುಷಿಯಾಗುತ್ತೆ. ರಾಕ್ಷಸರು ಅವರ ಸ್ವಭಾವಕ್ಕೆ ಸರಿಯಾಗಿ ಯೋಚನೆ ಮಾಡಿದ್ದಾರೆ. ಈ ಭಾಗವತದಲ್ಲಿ ಕೃಷ್ಣ ಅಲ್ಲಿಗೆ ಬಂದ ಅಂತ ಗೊತ್ತಾಗ ಆಗ ಅದಶಾನ ನಿರ್ದಶಾನ್ ಎಲ್ಲ ಹಲ್ಲು ಬಂದ ಮಕ್ಕಳನ್ನು, ಹಲ್ಲಿಲ್ಲದ ಮಕ್ಕಳನ್ನೆಲ್ಲ ನಾಶ ಮಾಡಲಿಕ್ಕೆ ಕಂಸ ಕಳಿಸಿದ ಹಾಗೆ ಭೂಮಿಯಲ್ಲಿರುವ ಮಂಗ ಜಾತಿಯನ್ನು ನಾಶ ಮಾಡಲಿಕ್ಕೆ ಅವ ಹೊರಟು ನಿಲ್ತಾನೆ. ಆಗ ವಜ್ರದಂಷ್ಟ್ರ ಅಂತ ಇನ್ನೊಬ್ಬ ರಾಕ್ಷಸ, ಅವ ಇದು ನಿಂತು ಹೇಳ್ತಾನೆ, ಕಷ್ಟ ಇಲ್ಲ ಅವರನ್ನೆಲ್ಲ ನಾಶ ಮಾಡೋದು, ನಾವು ವೇಷ ಮರೆಸಿಕೊಂಡು ಹೋಗು. ವೇಷ ಮರೆಸಿಕೊಂಡು ಹೋಗಿ ನೇರ ರಾಮನ ಬಳಿಗೆ ಹೋಗು. ರಾಮನ ಬಳಿಗೆ ಹೋಗಿ ತಕ್ಷಣ ಹೇಳುವ, ನಮ್ಮನ್ನು ಕಳಿಸಿದ್ದು ಭರತ, ಅವ ಈಗ ಸೈನ್ಯವನ್ನು ಕಟ್ಟಿಕೊಂಡು ಹೊರಟಾಗಿದೆ, ನೀನು ಮುಂದೆ ಹಿಂದೆ ನೋಡುದು ಬೇಡ, ಈ ಸೈನ್ಯವನ್ನು ಕಟ್ಟಿಕೊಂಡು ರಾವಣನ ಮಧ್ಯೆ ಯುದ್ಧಕ್ಕೆ ಹೋಗು. ನಾವು ವೇಷ ಮರೆಸಿಕೊಂಡು ಹೋದಾಗ ರಾಮ ನಂಬುತ್ತಾಗ, ನಾವು ಅಷ್ಟು ಚೆಂದಾಗಿ ಮಾಡ್ತೇವೆ ಕೆಲಸವನ್ನು. ನಮ್ಮ ಮಾತನ್ನು ನಂಬಿ ರಾಮ ನಿನ್ನ ಮೇಲೆ ಯುದ್ಧಕ್ಕೆ ಬರ್ತಾನೆ. ಯುದ್ಧಕ್ಕೆ ಬಂದಾಗ ಅರ್ಧ ದಾರಿಯಲ್ಲಿ ನಾವು ರಾಮನ ಮೇಲೆ ದಾಳಿ ಮಾಡ್ತೇವೆ, ನೀನು ಮಾಡು, ರಾಮನನ್ನು ನಾಶ ಮಾಡಿಬಿಡುವ ಅಂತ ಒಂದೊಂದು ರಾಕ್ಷಸರು ಅವರವರ ಬುದ್ಧಿಗೆ, ಅವರವರ ಯೋಚನೆಗೆ ಸರಿಯಾಗಿ ಮಾತುಗಳನ್ನು ಹೇಳ್ತಾರೆ. ಪ್ರೇಷಿತಾ ಭರತೇನೈವ ತವ ಭ್ರಾತ್ರ ಯವೀಯಸ ಸಹಿ ಸೇನಾಂ ಸಮುತ್ಥಾಪ್ಯ ಕ್ಷಿಪ್ರಮೇವೋಪಯಾಸ್ಯತಿ. ಇವ ಹೇಳ್ತಾನೆ ವಜ್ರದಂಶ. ಆಗ ಅದಕ್ಕೆ ಮತ್ತೊಬ್ಬ ವಿರೋಧ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಹಿಡ್ಕೊಂಡು ಯುದ್ಧಕ್ಕೆ ಹೊರಡುವುದು ಅಂತ ತೀರ್ಮಾನ ಆಗಿ ಕೈಯಲ್ಲಿ ಒಂದೊಂದು ಆಯುಧಗಳನ್ನೆಲ್ಲ ಇಟ್ಟುಕೊಂಡು ಮುಂದೆ ಹಿಂದೆ ನೋಡ್ಲಿಕ್ಕಿಲ್ಲ, ಯುದ್ಧಕ್ಕೆ ಹೊರಡುವುದು ಅಂತಲೇ ರೆಡಿ ಆದಾಗ ವಿಭೀಷಣ ಇರ್ತಾನೆ. ಭೀಷಣ ಹೇಳ್ತಾನೆ, ಸ್ವಲ್ಪ ಕೂತ್ಕೊಳ್ಳಿ, ಇಷ್ಟು ಅರ್ಜೆಂಟ್ ಮಾಡಬೇಡಿ, ನೀವು ಎಣಿಸಿದಷ್ಟು ಸುಲಭದಲ್ಲಿ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಬುದ್ಧಿವಾದಗಳನ್ನು ಹೇಳಿ ಕೊನೆಗೆ ಅಣ್ಣನ ಹತ್ರ ಹೇಳ್ತಾನೆ, ಅಣ್ಣ, ಇವರೆಲ್ಲರ ಮಾತುಗಳನ್ನು ಕೇಳಿಕೊಂಡು ಯುದ್ಧಕ್ಕೆ ನೀನು ಹೋದ್ರೆ ಕೆಟ್ಟು ಹೋಗ್ತದೆ, ನಿನ್ನಿಂದ ಆಗ್ಲಿಕ್ಕಿಲ್ಲ. ನೋಡು, ಯಾವುದೇ ತಪ್ಪನ್ನು ಮಾಡದ ಜಾನಕಿಯನ್ನು, ಸೀತೆಯನ್ನು ಅಪಹಾರ ಮಾಡಿಕೊಂಡು ಬಂದದ್ದು ನೀನು, ತಪ್ಪು ನಿನ್ನದು. ತನ್ನ ಹೆಂಡತಿಯನ್ನು ಅಪಹಾರ ಮಾಡಿದವನ ವಿರುದ್ಧ ಯುದ್ಧ ಮಾಡುವಂಥದ್ದು ಪ್ರತಿಯೊಬ್ಬ ಗಂಡನಾದವನ ಕರ್ತವ್ಯ. ರಾಮ ಮಾಡುವುದರಲ್ಲಿ ತಪ್ಪಿಲ್ಲ, ತಪ್ಪು ಮಾಡಿದ್ದು ನೀನು. ಹಾಗಾಗಿ ಮೊದಲು ಸೀತೆಯನ್ನು ಕೊಟ್ಟು ಬಿಡು, ಯುದ್ಧ ಬೇಡ, ನಿಲ್ಲಿಸಿಬಿಡು ಅಂತ ವಿಭೀಷಣ ಪರಿಪರಿಯಾಗಿ ರಾವಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾನೆ. ಪ್ರಸಾದಯೇ ತ್ವಾಂ ಬಂಧುತ್ವ, ನೀನು ಅಣ್ಣ ಅನ್ನುವಂತಹ ಭಕ್ತಿಯಿಂದ, ಅಭಿಮಾನದಿಂದ ಪ್ರಾರ್ಥನೆ ಮಾಡ್ತಾನೆ. ಪ್ರಸಾದಯೇ ತ್ವಾಂ ಬಂಧುತ್ವ ಕುರುಶ್ವ ವಚನಂ ಮಮ, ನನ್ನ ಮಾತನ್ನು ನಡೆಸಿಕೊಡು. ಯಾಕೆ? ನಿನ್ನ ಮನಸ್ಸಿನಲ್ಲಿ ಇದ್ದದ್ದನ್ನು ನೀನು ಮಾಡಲಿಕ್ಕೆ ಹೊರಟ್ರೆ ನಿನಗೆ ಅದರಲ್ಲಿ ಯಶಸ್ಸು ಸಿಕ್ಕುವುದಿಲ್ಲ, ಸಫಲತೆಯೂ ಕೂಡ ಸಿಕ್ಕುವುದಿಲ್ಲ. ಹಿತಂ ತಥ್ಯಂ ತ್ವಹಂ ಬ್ರೂಮಿ ತೀಯತಾಮಸ್ಯ ಮೈಥಿಲಿ, ನಿನಗೆ ಹಿತ ಆಗುವಂಥದ್ದನ್ನು, ಸತ್ಯವಾದದ್ದನ್ನು ನಾನು ಹೇಳ್ತೇನೆ. ಆ ಜಾನಕಿಯನ್ನು, ಸೀತೆಯನ್ನು ಅವನಿಗೆ ಕೊಟ್ಟು ಬಿಡು, ಯುದ್ಧ ಬೇಡ, ನಿನಗೆ ಯುದ್ಧದಲ್ಲಿ ರಾಮಚಂದ್ರನನ್ನು ಗೆಲ್ಲಿಕ್ಕೆ ಆಗುವುದಿಲ್ಲ ಅಂತ ತುಂಬ ವಿಸ್ತಾರವಾಗಿ ಹೇಳ್ತಾನೆ. ಆ ಮೀಟಿಂಗ್ ಅಲ್ಲಿಗೆ ನಿಲ್ತದೆ, ಹೋಗ್ತಾರೆ. ಮತ್ತೆ ಮಾರನೇ ದಿನ ಆಗುವಾಗ ಪುನಃ ವಿಭೀಷಣ ಆ ರಾವಣನ ಸಭೆಗೆ ಹೋಗ್ತಾನೆ. ಅಲ್ಲಿ ಮತ್ತೆ ರಾಕ್ಷಸರೆಲ್ಲ ಒಟ್ಟು ಸೇರಿರ್ತಾರೆ. ಪುನಃ ಇದೇ ವಿಷಯಗಳ ಪ್ರಸ್ತಾಪನೆ ಆಗ್ತದೆ. ಎರಡನೇ ಸಲ ಆಗುವಾಗ ವಿಭೀಷಣ ಹೇಳ್ತಾನೆ, ನೋಡು ಅಣ್ಣ, ಯಾವಾಗ ಸೀತೆ ನಮ್ಮ ಲಂಕಾಪುರಿಗೆ ಬಂದ್ಲು,
ಅವತ್ತಿಂದ ನಾನು ಗಮನಿಸ್ತಾ ಇದ್ದೇನೆ, ಲಂಕೆಯಲ್ಲಿ ನಿರಂತರ ಅಪಶಕುನಗಳು ಆಗ್ತಾ ಉಂಟು. ನೀನು ಗಮನಿಸಿದ್ಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿರಂತರ ಅಪಶಕುನಗಳು ಆಗ್ತಾ ಉಂಟು. ನಾನು ಅದನ್ನು ಗಮನಿಸ್ತಾ ಇದ್ದೇನೆ. ಯದಾ ಪ್ರಭೃತಿ ವೈದೇಹಿ ಸಂಪ್ರಾಪ್ತೇಹ ಪರಂತಪ ತದಾ ಪ್ರಭೃತಿ ದೃಶ್ಯಂತೆ ನಿಮಿತ್ತಾನಿ ಅಶುಭಾನಿ ನಃ. ಅವತ್ತಿನಿಂದ ಅಶುಭ ಶಕುನಗಳು ನಿರಂತರವಾಗಿ ಲಂಕಾಪುರಿಯಲ್ಲಿ ಆಗ್ತಾ ಉಂಟು. ಏನಾಗ್ತಾ ಉಂಟು ಅದು ಹೇಳುವಂಥದ್ದು. ವಿಭೀಷಣ ನೋಡಿದ ಅಪಶಕುನಗಳು ಏನು? ಸಸ್ಫುಲಿಂಗ ಸಧೂಮಾರ್ಚಿ ಸಧೂಮ ಕಲುಷೋದಯ. ಒಂದು ಹೋಮದಲ್ಲಿ ಅಗ್ನಿಯನ್ನು ಹಾಕಿ ಅಗ್ನಿ ಅರಳುತ್ತಾ ಇರುವಾಗ ಹೋಮ ಮಾಡಿದಾಗ ಸಸ್ಫುಲಿಂಗ ಸಧೂಮಾರ್ಚಿ ಸಧೂಮ ಕಲುಷೋದಯ ಹೇಳ್ತಾನೆ. ಹೋಮದ ಅಗ್ನಿ ಯಾವುದು ಮೇಲೆ ಬರ್ತದೆ ಅದರಲ್ಲಿ ಕಿಡಿ ರಟ್ತಾ ಉಂಟಂತೆ. ಕೆಲವೊಮ್ಮೆ ಕಿಡಿ, ಅದು ವಿಭೀಷಣ ಹೇಳುವಂಥದ್ದು ಅಪಶಕುನ. ಸಸ್ಫುಲಿಂಗ ಮತ್ತೆ ಸಧೂಮ, ಎಲ್ಲ ಒಳ್ಳೆ ಕಟ್ಟಿಗೆಗಳನ್ನು ಹಾಕಿ ಹವಿಸ್ಸನ್ನು ಅರ್ಪಿಸಿದ್ರು ಕೂಡ ಹವಿಸ್ಸು ಸರಿಯಾಗಿ ಭಸ್ಮ ಆಗುವುದಿಲ್ಲ, ನಿರಂತರವಾಗಿ ಹೊಗೆ ಅದರಿಂದ ಬರ್ತಾ ಉಂಟು. ಸಧೂಮ ಕಲುಷೋದಯ. ಮಾತ್ರ ಅಲ್ಲ, ಮಂತ್ರಪೂರ್ವಕವಾಗಿ ಅರಣಿಯನ್ನು ಮಥನ ಮಾಡಿದ್ರೂ ಕೂಡ ಬೇಕಾದ ರೀತಿಯಲ್ಲಿ ಅಗ್ನಿ ಅದರಿಂದ ಹುಟ್ಟುವುದಿಲ್ಲ. ಮಂತ್ರ ಸಂಧುಕ್ಷಿತೋಪ್ಯಗ್ನಿ ನ ಸಮ್ಯಗ್ ಅಭಿವರ್ಧತೆ. ಮಂತ್ರಪೂರ್ವಕವಾಗಿ ಮಥನವನ್ನು ಮಾಡಿದ್ರೂ ಅರಣಿಯಲ್ಲಿ ಅಗ್ನಿಯು ಹುಟ್ಟಿಕೊಳ್ಳುವುದಿಲ್ಲ. ಇದು ಅಪಶಕುನ ಅಂತ ಅವ ಹೇಳು. ಮಾತ್ರ ಅಲ್ಲ, ಮುಂದುವರೆದು ಹೇಳ್ತಾನೆ, ಈ ರಾಕ್ಷಸರಲ್ಲಿಯೂ ಅಪಶಕುನ ಯಾವುದು ಗಮನಿಸಿದ್ದಾನೆ ಅಂತ. ವಿಭೀಷಣ ಗಮನಿಸಿದ ಅಪಶಕುನಗಳ ಪಟ್ಟಿಯಲ್ಲಿದುಂಟು. ಇದು ವಿಭೀಷಣನ ಆ ಗುಣವನ್ನು ತಿಳಿಸ್ತದೆ. ಅಗ್ನಿಷ್ಟೇಶು ಅಗ್ನಿಶಾಲಾಸು ತಥಾ ಬ್ರಹ್ಮಸ್ಥಲೀಷು ಚ ಸರೀಸೃಪಾಣಿ ದೃಶ್ಯಂತೆ. ಅಡುಗೆ ಮನೆಯಲ್ಲಿ, ಯಜ್ಞಶಾಲೆಯಲ್ಲಿ, ವೇದಾಧ್ಯಯನ ನಡೆಯುವಂತಹ ಸ್ಥಳಗಳಲ್ಲಿ ಇದೆಲ್ಲ ಇತ್ತು ಅಂತ ಆಯ್ತಲ್ಲ. ಅಗ್ನಿಷ್ಟೇಶು ಅಗ್ನಿಶಾಲಾಸು ತಥಾ ಬ್ರಹ್ಮಸ್ಥಲೀಷು ಚ ಸರೀಸೃಪಾಣಿ ದೃಶ್ಯಂತೆ. ಕೇರೆ, ಹಾವು, ಸರೀಸೃಪಗಳೆಲ್ಲ ಅಲ್ಲಲ್ಲಿ ಕಾಣ್ತಾ ಉಂಟು. ಇವತ್ತು ನಾವು ಹೇಳ್ತೇವೆ, ಮನೆಗೊಂದು ಕಂದೋಡಿ ಬಂದ್ರೆ, ಚೇಳು ಬಂದ್ರೆ ಅಪಶಕುನ ಆಯ್ತು ಅಂತ ನಾವು ಕೇಳ್ತೇವೆ. ಹಾಗೆ ಅದು ಹೇಳ್ತಾರೆ, ಸರೀಸೃಪಾಣಿ ದೃಶ್ಯಂತೆ. ಮಾತ್ರ ಅಲ್ಲ, ಹವ್ಯೇಶು ಚ ಪಿಪೀಲಿಕಾ. ಅದು ಅಪಶಕುನ. ಇದೆಲ್ಲ ಬರ್ತಾ ಉಂಟು. ಹೋಮಕ್ಕೋಸ್ಕರ ಇಟ್ಟಂತಹ ಹವ್ಯದಲ್ಲಿ ನೈಕೆ ವಿಷಯ ಮಾತ್ರ. ಇದ್ರ ಜೊತೆಯಲ್ಲಿ ಗವಾಂ ಪಯಾಂಸಿ ಸ್ಕನ್ನ, ಒಳ್ಳೆ ಹಾಲು ಕೊಡ್ತಾ ಇದ್ದಂತಹ ದನಗಳು ಹಾಲು ಕೊಡುವುದನ್ನು ಕಡಿಮೆ ಆಗಿ ಹೋಯಿತು. ಹಾಲು ಬತ್ತಿ ಹೋಯಿತು. ವಿಮದಾಹ ವರಕುಂಜರ, ನಮ್ಮ ಲಾಯದಲ್ಲಿದ್ದಂತಹ ಆನೆಗಳಲ್ಲಿ ಒಳ್ಳೆ ಮದ ಜಲವನ್ನು ಸುರಿಸ್ತಾ ಇದ್ದಂತಹ ಆನೆಗಳು, ಮದದಿಂದ, ಅದು ಹೆಮ್ಮೆ, ಆ ಕಾಲದಲ್ಲಿ ಹೆಮ್ಮೆ. ಒಂದು ಮದಗಜ ಉಂಟು ಅಂತ ಹೇಳಿದ್ರೆ ಅದೊಂದು ಹೆಮ್ಮೆಯ ಸಂಗತಿ, ಪ್ರತಿಷ್ಠೆಯ ಸಂಗತಿ. ಅಂತಹ ವಿಮದಾಹ ಮದಕುಂಜರ, ನಮ್ಮ ಲಾಯದಲ್ಲಿರುವ ಎಲ್ಲ ಆನೆಗಳು ಮದರಹಿತವಾಗಿದೆ, ನಿರ್ವೀರ್ಯಗಳಾಗಿ ಹೋಗಿದೆ. ಹಾಗಾಗಿ ಈ ಸೀತೆಯನ್ನು ಕರೆತಂದ ನಂತರದಲ್ಲಿ ಇದೆಲ್ಲ ಅಪಶಕುನಗಳನ್ನು ನೋಡ್ತಾ ಬಂದಾಗ ಇದು ಸೀತೆಯನ್ನು ತಂದ ತಪ್ಪಿನಿಂದಾಗಿಯೇ ನಡೀತಾ ಉಂಟು ಅಣ್ಣ. ಹಾಗಾಗಿ ರೋಚಯೇ ವೀರ ವೈದೇಹಿ ರಾಘವಾಯ ಪ್ರದೀಯತ, ಹಿಂದೆ ಕೊಟ್ಟು ಬಿಡು. ಇದೆಲ್ಲ ಸಮೃದ್ಧವಾದಂತಹ ಲಂಕೆ ಇದೇ ರೀತಿಯಲ್ಲಿ ಉಳಿಬೇಕು ಅಂತಾದ್ರೆ ಒಂದೇ ದಾರಿ, ಸೀತೆಯನ್ನು ವಾಪಸ್ ಕೊಡುವುದು. ಯಾರು ಮಾತು ಕೇಳುವುದಿಲ್ಲ. ಆಗ ರಾವಣನಿಗೆ ನೆನಪಾಗ್ತದೆ, ನಮ್ಮ ಇಡೀ ಲಂಕೆಯಲ್ಲಿ ಯುದ್ಧ ತಂತ್ರದಲ್ಲಿ ದೊಡ್ಡ ಕುಶಲನಾದ ವ್ಯಕ್ತಿ ಹೇಳಿದ್ರೆ ಕುಂಭಕರ್ಣ. ಅವ ಮಲಗಿಕೊಂಡಿರುವುದೇ ಜಾಸ್ತಿ, ಆದ್ರೆ ಪುಣ್ಯವಶಾತ್ ಈಗ ಎದ್ದಿದ್ದಾನವ. ಒಮ್ಮೆ ಅವನ ಹತ್ರ ಮಾತಾಡಿದ್ರೆ ಏನು ಅಂತ ಕುಂಭಕರ್ಣನ ಹತ್ರ ಮಾತಾಡ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾನೆ. ಸುರುವಿಗೆ ಕುಂಭಕರ್ಣ ಎಚ್ಚರ ಇರ್ತಾನೆ, ಮತ್ತೆ ಯುದ್ಧಕ್ಕಾಗುವಾಗ ಪುನಃ ಹೋಗಿ ಮಲಗಿಕೊಂಡಿರ್ತಾನೆ. ನಾವು ಈ ಟಿವಿ ರಾಮಾಯಣದಲ್ಲಿ ಕುಂಭಕರ್ಣನನ್ನು ಎಬ್ಬಿಸುವುದನ್ನು ನೋಡುವುದೇ ಭಾರಿ ಖುಷಿ. ರಾಮ ಅಲ್ಲ, ಆಟದಲ್ಲಿ ಇರ್ಬೋದು ಅಂತೂ, ಹೌದಲ್ಲ. ಹೌದಲ್ಲ. ಅದೇ 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 ಮತ್ತೆ ಅವನಿಗೆ ಎದ್ದ ನಂತರ ಅವನಿಗೆ ತಿನ್ಲಿಕ್ಕೆ ಒಂದಿಷ್ಟು ಸಿದ್ಧ ಮಾಡಿರುವಂತದ್ದು ತಿಂಡಿ ಎಲ್ಲ ಇಡೋದು ಅಂಥದ್ದೆಲ್ಲ. ರಮಾನಂದ ಸಾಗರ್ ಭಾರಿ ಇವತ್ತಿಗೆ ಕಟ್ಟಿದ ಇವತ್ತುಂಟು ಮನಸ್ಸು.
ಬೇರೆ ಬೇರೆ ರೀತಿ ಚೆಂಡೆ ಹೊಡೆಯುದು, ಹೇಳುದಿಲ್ಲ. ಪದಾರ್ಥಿ ಚೆಂಡೆ, ಯಕ್ಷಗಾನದ ಚೆಂಡೆ, ಜಕಮದಿನ ಚೆಂಡೆ ಎಲ್ಲ ಬೆಳೆದಿದ್ದಾರೆ. ಹಾಗೆ ರಾವಣ ಹೇಳ್ತಾನೆ, ಅಯಂ ಹಿ ಸುಪ್ತಃ ಷಣ್ಮಾಸಾನ್ ಕುಂಭಕರ್ಣೋ ಮಹಾಬಲ. ಮಹಾ ಬಲಿಷ್ಠನಾದಂತಹ ಕುಂಭಕರ್ಣ ಅಯಂ ಹಿ ಈಗ ಸುಪ್ತಃ ಈಗ ಎದ್ದು ಕೂತಿದ್ದಾನೆ. ಸರ್ವಶಸ್ತ್ರ ಭೃತಾಂ ಶ್ರೇಷ್ಠ, ಎಲ್ಲ ಯುದ್ಧ ಮಾಡುವುದರಲ್ಲಿ ಪರಾಕ್ರಮಿ ಕುಂಭಕರ್ಣ. ಸ ಇದಾನೀಂ ಸಮುತ್ಥಿತ, ಈಗ ಕೂತಿ ಎಚ್ಚರದಲ್ಲಿದ್ದಾನೆ ನಮ್ಮ ಪುಣ್ಯ. ಹಾಗಾಗಿ ನಾವು ಕುಂಭಕರ್ಣನ ಹತ್ರ ಮಾತಾಡೋ, ಒಬ್ಬ ಇದ್ರೆ ಸಾಕು, ಮತ್ತೆ ಎಲ್ಲ 1000 ಜನ ರಾಕ್ಷಸರು ಬೇಕು ಅಂತ ಇಲ್ಲ ಅಂತ ಕುಂಭಕರ್ಣನ ಹತ್ರ ಕುಂಭಕರ್ಣನನ್ನು ಕರೆಸುವಂತಹ, ಕುಂಭಕರ್ಣನ ಜೊತೆ ಮಾತಾಡುವಂತಹ ಸಿದ್ಧತೆ ನಡೀತದೆ. ಹೋಗಿ ಕುಂಭಕರ್ಣ ಮಾತಾಡ್ತಾರೆ. ಕೇಳಿದ ತಕ್ಷಣ ಎಗರಾಡಿ ಬಿಡ್ತಾನೆ ಕುಂಭಕರ್ಣ. ಯಾರ ಹತ್ರ ಕೇಳಿ ನಾನು ಕದ್ದು ತಂದಿದ್ದಿ? ನನ್ನ ಹತ್ರ ಕೇಳಿದ್ಯಾ? ಶುರುವಿಗೆ ಕೇಳೋದಾಗಿ 2 ಗಂಟಂತ ನನ್ನ ಹತ್ರ ಕೇಳಿದ್ಯಾ? ಇಲ್ಲಲ್ವಾ? ನೀನು ಕರೆದು ತರುವ ಮುಂಚೆ ಕೇಳ್ತಿದ್ರೆ ನಾನು ನಿಂಗೆ ಹೇಳ್ತಾ ಇದ್ದೆ. ಎಲ್ಲ ಮಾಡಿದ ನಂತರ ಈಗ ಕೇಳಿ ಎಂತ ಪ್ರಯೋಜನ? ಅವ ಹೇಳೋದು, ಯದಾತು ರಾಮಸ್ಯ ಸ ಲಕ್ಷ್ಮಣಸ್ಯ ಪ್ರಸಹ್ಯ ಸೀತಾ ಖಲು ಇಹಾಹೃತಾಸ ಸಕೃತ್ ಸಮೀಕ್ಷೆಯುವ ಸುನಿಶ್ಚಿತಂ ತದಾ ಭಜೇತ ಚಿತ್ತಂ ಯಮುನೇವ ಯಾಮುನಂ. ಸಕೃತ್ ಸಮೀಕ್ಷೆಯುವ ಸುನಿಶ್ಚಿತಂ ತದ. ಆಗ ಯೋಚನೆ ಮಾಡಬೇಕಿತ್ತು, ನಾನು ಸೀತೆಯನ್ನು ಕದ್ದು ತಂದ್ರೆ ನಾಳೆ ರಾಮ ನನ್ನ ಮೇಲೆ ಯುದ್ಧಕ್ಕೆ ಬಂದ್ರೆ ಏನ್ ಮಾಡುವುದು? ಆಗ ಯೋಚನೆ ಮಾಡಬೇಕಿತ್ತು. ಅದಕ್ಕೆ ಉತ್ತರ ಹುಡುಕಿ ಉತ್ತರ ಸಿಕ್ಕಿದ್ರೆ ಸೀತೆಯನ್ನು ಅಪಹರಿಸಬೇಕಿತ್ತು. ಈಗ ಎಡವಟ್ಟುಗಳನ್ನೆಲ್ಲ ಮಾಡಿ ಈಗ ನನ್ನ ಹತ್ರ ಬಂದು ನೀನು ಏನು ಮಾಡಬೇಕು ಅಂತ ಕೇಳಿದ್ರೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಮಾಡಿದ ತಪ್ಪು ನೀನೇ ಅನುಭವಿಸ್ಬೇಕು ಅಂತ ಕುಂಭಕರ್ಣ ಏನ್ ಬೇಕಾದ್ರೆ ಮಾಡಿಕೊಳ್ಳು ಅಂತ ಕೈ ಎತ್ತಿ ಬಿಡ್ತಾನೆ. ಮಾತ್ರ ಅಲ್ಲ, ಮತ್ತೆ ಹೇಳ್ತಾನೆ, ಇಷ್ಟು ಸಮಯ ಆಯ್ತಲ್ಲ ನೀನು ಕದ್ದು ತಂದು, ಇಷ್ಟು ಸಮಯ ನೀನು ಬದುಕಿದ್ದೇ ದೊಡ್ಡ ವಿಷಯ. ಹೇಳ್ತಾನೆ, ಅವನಿಗೂ ರಾಮನ ವಿಷಯ ಗೊತ್ತಿತ್ತು. ನಿನ್ನನ್ನು ಇಷ್ಟು ಸಮಯ ತ್ವಯೇದಂ ಮಹದಾರಬ್ಧಂ ಕಾರ್ಯಂ ಅಪ್ರತಿ ಚಿಂತಿತಂ ದಿಷ್ಟ್ಯಾ ತ್ವಾಂ ನಾವಧಿ ದ್ರಾಮಃ ವಿಷಮಿಶ್ರಮಿವಾಮಿಷಂ. ನಿನ್ನನ್ನು ಇಷ್ಟು ಹೊತ್ತಿಗೆ ಸುಟ್ಟಾಕಿ ಬಿಡ್ತಾ ಇದ್ದ. ಇಷ್ಟು ಸಮಯ ನಿನ್ನನ್ನು ಬದುಕಲಿಕ್ಕೆ ರಾಮ ಬಿಟ್ಟದ್ದೇ ದೊಡ್ಡ ವಿಷಯ. ಹಾಗಾಗಿ ನೀನು ಮಾಡಿದ್ದು ತಪ್ಪು ಅಂತ ಚೆನ್ನಾಗಿ ಬೈತಾನೆ. ಇದು ಕುಂಭಕರ್ಣನ ಒಂದು ಮುಖ. ಇದೆಲ್ಲ ಬೈದ ನಂತರ ಪಶ್ಚಾತ್ತಾಪ. ಎಷ್ಟಾದ್ರೂ ಅಣ್ಣಲ್ವ, ರಾಕ್ಷಸ ಬುದ್ಧಿ ಒಳಗಿನ ಅದು ಜೀವೋದಯ ಆವೇಶವ ಎಂತ ಗೊತ್ತಿಲ್ಲ. ಇದೆಷ್ಟೆಲ್ಲ ಬೈದು ಕೊನೆಗೆ ಹೇಳ್ತಾನೆ, ಸರಿ ಅಹಂ ಸರ್ವಂ ಸಮೀಕರಿಷ್ಯಾಮಿ, ನಾನೆಲ್ಲ ಸರಿ ಮಾಡ್ತೇನೆ, ಏರ್ಪೇರೆಲ್ಲ ನಾನು ಸರಿ ಮಾಡಿಕೊಳ್ತೇನೆ. ಹತ್ವಾ ಶತ್ರು ಅಂತವಾನಗ, ನಿನ್ನ ಶತ್ರುಗಳನ್ನೆಲ್ಲ ಕೊಂದು ನಾನು ಸರಿ ಮಾಡ್ತೇನೆ, ನಿನ್ ಚಿಂತೆಯನ್ನು ಬಿಟ್ಟುಬಿಡು. ನಿನ್ನ ಮುಖ ನೋಡುವಾಗ ನನಗೆ ಬೇಸರ ಆಗ್ತದೆ. ಹೇಗಿದ್ದವರು ದಿನಕ್ಕೊಂದು ಹೆಣ್ಣು, ಬೇರೆ ಬೇರೆ ಹೆಂಡ, ಬೇಕಾದ ಕೆಲಸಗಳ ಇದನ್ನೆಲ್ಲ ಮಾಡಿಕೊಂಡಿದ್ದವ. ಭಯ ನಿನ್ನ ಮುಖದಲ್ಲಿ ಕಾಣ್ತಾವ. ಹಾಗಾಗಿ ಭಯ ಬಿಟ್ಟು ಬಿಡು. ಕುಂಭಕರ್ಣ ಎಲ್ಲ ಯುದ್ಧದ ಜವಾಬ್ದಾರಿಯನ್ನು ತಗೊಂಡಿದ್ದಾನೆ, ನೀನು ಖುಷಿಯಲ್ಲಿರು. ರಮಸ್ವ ಕಾಮಂ, ಬೇಕಾದ ಹಾಗೆ ವಿಹಾರ ಮಾಡು. ಪಿಬ ಚಾಗ್ರಿಯ ವಾರುಣಿ, ಒಳ್ಳೆ ಅಗ್ರಿಯ ವಾರುಣಿ, ಒಳ್ಳೆ ಹೆಂಡ ಕುಡಿ. ಕುರುಷ್ವ ಕಾರ್ಯಾಣಿ ಹಿತಾನಿ ವಿಜ್ವರ, ಮೈ ಚಳಿ ಬಿಟ್ಟು ಎಂತ ಮಾಡಬೇಕು ವಿಜ್ವರ, ದಾಕ್ಷಿಣ್ಯ ಇಲ್ಲದೆ ನಿನಗೆ ಏನೇನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರು. ಮಯಾತು ರಾಮೇ ಗಮಿತೆ ಯಮಕ್ಷಯಂ ಚಿರಾಯ ಸೀತಾ ವಶಗ ಭವಿಷ್ಯತಿ. ರಾಮನನ್ನು ನಾನು ಯಮಸದನಕ್ಕೆ ಕಳಿಸಿದ ನಂತರದಲ್ಲಿ ತಡ ಇಲ್ಲದೆ ಮತ್ತೆ ಸೀತೆ ನಿನ್ನ ಬಳಿಗೆ ಬರ್ತಾಳೆ, ನಿನ್ನ ವಶಳಾಗ್ತಾಳೆ, ಚಿಂತೆ ಬಿಟ್ಟು ಬಿಡು. ಕುಂಭಕರ್ಣ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಅಂತ ಕುಂಭಕರ್ಣ ಅಭಯ ಕೊಡ್ತಾನೆ. ಇದರ ಮಧ್ಯದಲ್ಲಿ ಬೇರೆ ಸೈನಿಕರು ಕೂಡ, ಬೇರೆ ರಾಕ್ಷಸರು ಕೂಡ ಸೇರಿದ್ದಾರೆ. ಸೇರಿದಾಗ ಒಬ್ಬ ಹೇಳ್ತಾನೆ, ರಾವಣ ಇಷ್ಟೆಲ್ಲ ಯಾಕೆ ನೀನು ಕಷ್ಟಪಡಬೇಕು? ಬಲಾತ್ ಕುಕ್ಕುಟ ವೃತ್ತೇನ ಪ್ರವರ್ತಸ್ವ ಮಹಾಬಲ. ಕುಕ್ಕುಟ ವೃತ್ತ ಅನ್ನುವಂಥದ್ದು ಒಂದು ಶಬ್ದ, ಕ್ಷಮಿಸಿ ಅದರಲ್ಲಿ ಇರುವುದು ಹೇಳ್ತಾ ಇದ್ದೇನೆ. ಕುಕ್ಕುಟ ವೃತ್ತ ಅನ್ನೋದೊಂದು ಶಬ್ದ. ಕೋರ್ದಟ್ಟ ಅದು ಕೋಳಿ. ಈ ಗಂಡು ಕೋಳಿ ಒಂದು ಗುಂಪಿನಲ್ಲಿ 7-8 ಕೋಳಿಗಳು ಇದ್ರೂ ಕೂಡ, ಹೆಣ್ಣು ಕೋಳಿಗಳು ಇದ್ರೂ ಕೂಡ, ಈಗ ಪೂಂಜಾ ಪೆರಡೆ ಅಂತ ನಮ್ಮ ಲೋಕಲ್ ಭಾಷೆಗಳು. ಹೌದು. ಅದರಲ್ಲಿ ಯಾವುದಾದ್ರೂ ಒಂದು ಹೆಣ್ಣು ಕೋಳಿಯನ್ನು ಬಲಾತ್ಕಾರ ಮಾಡಬೇಕು, ಅದನ್ನು ಉಪಭೋಗಿಸ್ಬೇಕು ಅಂತ ಈ ಗಂಡು ಕೋಳಿಗೆ ಕಂಡ್ರೆ ಅದು ಅದನ್ನು ಉಪಭೋಗಿಸಿಯೇ ಸಿದ್ಧಂತೆ, ಬಿಡುವುದಿಲ್ಲ ಅಂತೆ. ಅದು ಹಾಗುಂಟಂತೆ. ನಾನು ಲೋಕಲಲ್ಲಿ ಕೇಳಿದೆ, ನಮ್ಮ ಬೇತೆ ಹಾಕ್ಲಿಕ್ಕೆ ಅದು ಗೊತ್ತಿಲ್ಲ, ನಮ್ಗೆ ಅದು ಗೊತ್ತಿರೋದಿಲ್ಲ. ಅದು ಹಾಗೆ ಅಂತ, ಅದು ಒಂದು ಕೋಳಿಯ ಮೇಲೆ ಕಣ್ಣಿಟ್ರೆ ಅದು ತನಗೆ ಸಿಕ್ಕುವವರೆಗೆ ಈ ಗಂಡು ಕೋಳಿ ಶಾಂತ ಆಗುವುದಿಲ್ಲ ಅಂತ. ಅದನ್ನು ಇವ ಹೇಳುದು. ಬಲಾತ್ ಕುಕ್ಕುಟ ವೃತ್ತೇನ, ಹೇಗೆ ಒಂದು ಗಂಡು ಕೋಳಿ
ಹೆಣ್ಣು ಕೋಳಿಯ ಮೇಲೆ ಮನಸ್ಸಿಟ್ಟು ಅದನ್ನು ಉಪಭೋಗಿಸುವವರೆಗೆ ಶಾಂತ ಆಗುವುದಿಲ್ಲ, ಹಾಗೆ ಸೀತೆಯನ್ನು ಉಪಭೋಗಿಸುವವರೆಗೆ ನೀನು ಶಾಂತ ಆಗಬೇಡ. ಏನಾದರೂ ಅವಳನ್ನು ಉಪಭೋಗಿಸು, ಪ್ರವರ್ತಸ್ವ ಮಹಾಬಲ, ನಿನ್ನ ಬಲಾತ್ಕಾರವನ್ನಾದರೂ ಮಾಡಿ ಅವಳನ್ನು ಉಪಭೋಗಿಸಿ ಬಿಡು ಅಂತ ಒಬ್ಬ ರಾಕ್ಷಸ ರಾವಣನಿಗೆ ಉಪದೇಶ ಮಾಡ್ತಾನೆ. ಆಗ ರಾವಣ ಹೇಳುವಂತಹ ಕಥೆ, ಒಬ್ಬಳು ಗಂಧರ್ವಿ, ಎಂತ ಹೆಸರು, ಪುಂಜಿಕಸ್ಥಲಿ, ಅವಳು ಬ್ರಹ್ಮಸದನಕ್ಕೆ ಹೋಗ್ತಾಳೆ. ಹೋಗ್ತಾ ಇದ್ದಾಗ ನಾನು ನೋಡಿದೆ, ಅವಳನ್ನು ಬಲಾತ್ಕಾರದಿಂದ ನಾನು ಉಪಭೋಗಿಸಿದೆ. ಆಗ ಅವಳು ನನಗೇನು ಹೇಳಲಿಲ್ಲ, ಆದರೆ ಅವಳು ಬ್ರಹ್ಮ ಸದನಕ್ಕೆ ಹೋಗ್ತಾಳೆ. ಬ್ರಹ್ಮದೇವನಿಗೆ ಅವಳನ್ನು ನೋಡಿದಾಗ ಅಂದಾಜಾಗ್ತದೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ. ಆಗ ಬ್ರಹ್ಮದೇವ ಶಾಪ ಕೊಟ್ಟು ಬಿಡ್ತಾನೆ. ಅದ್ಯ ಪ್ರಭೃತಿ ಯಾಮನ್ಯಾಂ ಬಲಾನ್ ನಾರಿ ಗಮಿಷ್ಯಸಿ ತದಾತೆ ಶತಧ ಮೂರ್ಧ ಫಲಿಷ್ಯತಿ ನ ಸಂಶಯ. ಬ್ರಹ್ಮದೇವ ಕೊಟ್ಟ ಶಾಪ, ಪುಂಜಿಕ ಸ್ಥಳಿ ಅಲ್ಲ. ಹೌದು, ಶಾಪ ಕೊಟ್ಟು ಬಿಡ್ತಾನೆ. ಇನ್ನು ಯಾರನ್ನಾದ್ರೂ ಅವರ ಒಪ್ಪಿಗೆ ಇಲ್ಲದೆ ನೀನು ಉಪಭೋಗಿಸಿದಂತಾದ್ರೆ ನಿನ್ನ ತಲೆ 100 ಹೋಳಾಗಿ ಹೋಗ್ಲಿ ಅಂತ ಬ್ರಹ್ಮದೇವ ಶಾಪ ಕೊಟ್ಟು ಬಿಡ್ತಾನೆ. ಅದಕ್ಕೋಸ್ಕರ ನಾನು ಅವಳ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅಂತ ರಾವಣ ಒಂದು ದೊಡ್ಡ ರಹಸ್ಯವನ್ನು ತನ್ನ ಕ್ಯಾಬಿನೆಟಿನ ಮಂತ್ರಿಗಳ ಮುಂದೆ ಹೊರಗೆ ಹಾಕ್ತಾನೆ. ಸರಿ, ಅದೆಲ್ಲ ಆಯ್ತು. ಅಷ್ಟು ಹೊತ್ತಿಗೆ ನಮಸ್ಕಾರ. ಅಷ್ಟು ಹೊತ್ತಿಗೆ ರಾವಣನ ಮಗ ಇಂದ್ರಜಿತು ಬರ್ತಾನೆ. ಅವ ಈ ವಿಭೀಷಣನ ಮಾತನ್ನು ಎಲ್ಲ ಸೇರಿಸಿಕೊಂಡು ಹೇಳ್ತಾನೆ, ಈ ಯಾರು ವಾನರ ಸೈನ್ಯ ಇಬ್ರು ಅಣ್ಣ ತಮ್ಮಂದಿರೆಲ್ಲ ಬರ್ತಾ ಇದ್ದಾರೆ, ಅದೆಲ್ಲ ನನಗೆ ದೊಡ್ಡ ವಿಷಯ ಅಲ್ಲ. ನಾನು ದೊಡ್ಡ ದೊಡ್ಡ ದೇವತೆಗಳ ಸೊಕ್ಕನ್ನು ಮುರಿದವ. ಸೋಹಂ ಸುರಾಣಾಮಪಿ ದರ್ಪಹಂತ. ಸುರರ ದೊಡ್ಡ ದೊಡ್ಡ ದೇವತೆಗಳ ಅಹಂಕಾರ ಏನಿತ್ತು, ನಾವು ದೇವತೆಗಳು ಅಂತ, ಅವರ ದರ್ಪವನ್ನೆಲ್ಲ ನಾನು ನಾಶ ಮಾಡಿಬಿಟ್ಟಿದ್ದೆ. ದೇವತೆಗಳೆಲ್ಲ, ರಾಕ್ಷಸರು ಕೂಡ ಇದ್ದಾರೆ, ನಮ್ಮ ಜಾತಿಯವರೇ ಕೂಡ. ದೈತ್ಯೋತ್ತಮಾನಾಮಪಿ ಶೋಕಕರ್ತ, ಅವ್ರು ಹೇಳೋ ಮಾತು ನೋಡಿ, ದೈತ್ಯೋತ್ತಮಾನಾಮಪಿ ಶೋಕಕರ್ತ. ಅಂತಹ ನಮ್ಗಿಂತ ಶ್ರೇಷ್ಠ ರಾಕ್ಷಸರಿಗೂ ಕೂಡ ಬೇಕಾದಷ್ಟು ದುಃಖಗಳನ್ನು ಕಷ್ಟಗಳನ್ನು ನಾನು ಕೊಟ್ಟಿದ್ದೇನೆ. ಕಥಂ ನರೇಂದ್ರಾತ್ಮಜಯೋಹ ನ ಶಕ್ತಃ. ಈ ಒಂದು ಮಾಮೂಲು ರಾಜಕುಮಾರರಿಬ್ಬರು ಏನು ಬಂದಿದ್ದಾರೆ, ಅವರೆಲ್ಲ ನನಗೆ ಎಂತ ಲೆಕ್ಕ ಇತ್ತು, ಇದೆಲ್ಲ ಏನಲ್ಲ. ಈ ವಿಭೀಷಣ ಹೇಳುವಂಥದ್ದು, ಈ ಭಯ ಹುಟ್ಟಿಸುವಂಥದ್ದು, ಇದೆಲ್ಲ ಅಣ್ಣ ನೀನು ಎಂತ ಚಿಂತೆ, ಅಪ್ಪ ನೀವು ಏನು ಚಿಂತೆ ಮಾಡೋದು ಬೇಡ. ಮಾತ್ರ ಅಲ್ಲ, ಆಗ ತುಂಬ ಸತ್ಯದ ಮಾತು ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ರಾಕ್ಷಸರೆಲ್ಲ, ನೋಡು ಇದು ಈ ವಿಭೀಷಣ ಅಂತಲ್ಲ, ಎಲ್ಲ ಕಡೆಗಳಲ್ಲಿ ಹೀಗೆ ಬಂಧುಗಳು ಅಂತ ಯಾರಿದ್ದಾರೆ ಅವರು ಒಳ್ಳೆಯವರು ಇರುವುದೇ ಇಲ್ಲ, ಎಲ್ಲ ಕೆಟ್ಟವರೇ ಇರುವುದು. ಹೊರಗಿನವರೆಲ್ಲ ಒಳ್ಳೆಯವರು ಇರ್ತಾರೆ. ಅವ ಹೇಳುವಂತಹ ಮಾತು, ಜಾನಾಮಿ ಶೀಲಂ ಜ್ಞಾತೀನಾಂ ಸರ್ವಲೋಕೇಶು ರಾಕ್ಷಸ. ಈ ಜ್ಞಾತಿಗಳು ಬಂಧುಗಳು ಅಂತ ಯಾರಿದ್ದಾರೆ ಎಲ್ಲಾ ಲೋಕದಲ್ಲಿ ಒಂದೇ ನಮೂನಿ ಇರುವಂಥದ್ದು. ರಾಕ್ಷಸರ ಲೋಕದಲ್ಲಿ ಹಾಗೆ, ಮನುಷ್ಯ ಲೋಕದಲ್ಲಿ ಇಂದಲ್ಲ. ಏನು ಹೃಷ್ಯಂತಿ ವ್ಯಸನೆ ಶ್ವೇತೆ ಜ್ಞಾತೀನಾಂ ಜ್ಞಾತಯ ಸದಾ. ಬಂಧುಗಳಿಗೆ ಕಷ್ಟ ಬಂತು ಅಂತಾದ್ರೆ ಭಾರಿ ಖುಷಿ. ಹೃಷ್ಯಂತಿ ವ್ಯಸನೆ ಶ್ವೇತೆ ಜ್ಞಾತೀನಾಂ ಜ್ಞಾತಯ ಸದಾ. ನಮ್ಮ ಬಂಧುಗಳಿಗೆ ಕಷ್ಟ ಬಂದ್ರೆ ಭಾರಿ ಖುಷಿ. ಅದು ಕೂಡ ಮಾಮೂಲಾಗಿ ಬದುಕ್ತಾ ಇದ್ರೆ ಒಂದು ವಿಷಯ ಬೇರೆ. ಯಾರಾದ್ರೂ ಒಬ್ಬ ಒಂದು ಒಳ್ಳೆ ದೊಡ್ಡ ಕೆಲಸ ಮಾಡತಾನೆ, ಮುಂದಾಳುವಾಗಿ ನಿಲ್ತಾನೆ, ಒಬ್ಬ ಒಳ್ಳೆ ವೈದ್ಯ ಇದ್ದಾನೆ, ಒಬ್ಬ ಶೂರ ಇದ್ದಾನೆ, ಹೀಗೆಲ್ಲ ವ್ಯಕ್ತಿಗಳು ಕುಟುಂಬದಲ್ಲಿ ಯಾರಾದ್ರೂ ಇದ್ದೇವೆ ಅಂತಂದ್ರೆ ಮೊದಲಿಗೆ ಅವರನ್ನು ನಾಶ ಮಾಡೋದು ಯಾರು ಕೇಳಿದ್ರೆ ಅವನ ಬಂಧುಗಳು. ಅವ್ರು ಹೇಳ್ತಾರೆ, ಪ್ರಧಾನಂ ಸಾಧಕಂ ವೈದ್ಯಂ ಧರ್ಮಶೀಲಂಚ ರಾಕ್ಷಸ ಜ್ಞಾತಯೋಪ್ಯವಮನ್ಯಂತೆ ಶೂರಂ ಪರಿಭವಂತಿ ಚ. ಪ್ರಧಾನಂ ಸಾಧಕಂ ವೈದ್ಯಂ ಧರ್ಮಶೀಲಂಚ ರಾಕ್ಷಸ. ಈ 4 ವ್ಯಕ್ತಿಗಳು ಯಾವ ಕುಟುಂಬದಲ್ಲಿ ಇದ್ದಾರೆ ಆ ಕುಟುಂಬದ ವ್ಯಕ್ತಿಗಳೇ ಅವರನ್ನು ಮೊದಲಿಗೆ ನಾಶ ಮಾಡಿ ಬಿಡ್ತಾರೆ. ಶೂರಂ ಪರಿಭವಂತಿ ಚ. ಯಾರಾದರೂ ಒಬ್ಬ ಪರಾಕ್ರಮಿ ಶೂರ ಅಂತ ಇದ್ರೆ ಹೊರಗಿನ ಶತ್ರುಗಳು ನಾಶ ಮಾಡುವುದಲ್ಲ, ಕುಟುಂಬದ ಸದಸ್ಯರೇ ಅವನನ್ನು ಮೊದಲಿಗೆ ನಾಶ ಮಾಡಿ ಬಿಡ್ತಾರೆ. ಹಾಗಾಗಿ ಈ ವಿಭೀಷಣನನ್ನು ಲಕ್ಷಿಸಿಕೊಂಡು ಅವರು ಹೇಳುವಂತಹ ಮಾತು, ಇವ ಕೂಡ ಹಾಗೆ. ನಮ್ಮ ಕುಟುಂಬದಲ್ಲಿ ಇವ ಇಷ್ಟರವರೆಗೆ ಯುದ್ಧಕ್ಕೆ ಹೋಗ್ಲಿಲ್ಲ, ಇನ್ನು ನಮ್ಮ ಶ್ರೇಯಸ್ಸನ್ನು ಬಯಸ್ಲಿಲ್ಲ, ಹಾಗೀಗೆ ಅಂತೆಲ್ಲ ದೊಡ್ಡ ಒಂದು ಆರೋಪದ ಪಟ್ಟಿಯನ್ನು ವಿಭೀಷಣನ ಮೇಲೆ ಅಲ್ಲಿ ಮಾಡ್ತಾರೆ. ನಾನು ಆಗ ಬರ್ತಾ ಇರುವಾಗ ಸುಬ್ರಹ್ಮಣ್ಯ ಭಟ್ರದ್ರೆ ಈ ಕ್ಷೇಮೇಂದ್ರ ಕವಿ ರಾಮಾಯಣ ಮಂಜರಿ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಕಾಶ್ಮೀರದವ, ಒಳ್ಳೆ ಪುಸ್ತಕ.
ಅದರಲ್ಲಿ ಅವ ಎಲ್ಲ ಪ್ರಕರಣಗಳನ್ನು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾನೆ. ಅದರಲ್ಲಿ ಈ ಭಾಗಕ್ಕೆ ಅವ ಬರೀತಾನೆ, ನ ದಾನೈಹಿ ನೋಪಕಾರೈಹಿ ನ ಸಮ್ಮಾನೈ. ನೀವು ಬಂಧುಗಳಿಗೆ ದಾನ ಕೊಡಿ, ಉಪಕಾರ ಮಾಡಿ. ನ ಮಾನೈಹಿ ನೋಪಕಾರೈಹಿ, ಉಪಕಾರ ಮಾಡಿ. ಏನು ಮಾಡಿದ್ರೂ ಕೂಡ ಜ್ಞಾತಯ ನ ತುಷ್ಯಂತಿ ಕ್ಷಯ ಸಂದರ್ಶನ ಧೃತೆ. ನೀವು ನಾಶ ಆಗುವುದೇ ಅವರಿಗೆ ಖುಷಿ ಕೊಡುವಂಥದ್ದು. ನೀವು ಅವರಿಗೆ ಹಣ ಕೊಡಿ, ಸಂಪತ್ತು ಕೊಡಿ, ದಾನ ಮಾಡಿ, ಏನು ಮಾಡಿದ್ರೂ ಕೂಡ ಬಂಧುಗಳಿಗೆ ಖುಷಿ ಆಗುದಿಲ್ಲ. ನೀವು ಕೆಳಗೆ ಬಿದ್ರಿ, ನಿಮ್ಮ ನಾಶ ಆಯಿತು. ಕ್ಷಯ ಸಂದರ್ಶನ ಆದ್ರೆ ಜ್ಞಾತಯ ನ ತುಷ್ಯಂತಿ ಕ್ಷಯ ಸಂದರ್ಶನ ಆದ್ರೆ ನೀವು ನಾಶ ಆದ್ರಿ, ಅವ್ರಿಗೆ ಖುಷಿ. ಎಲ್ಲ ಕಾಲಕ್ಕೆ ಸಾರ್ವಕಾಲಿಕ ಮಾತು. ಇಲ್ಲಿ ಕೂಡ ರಾಕ್ಷಸರ ಕುಟುಂಬದಲ್ಲಿಯೂ ಕೂಡ ಅದೇ ಮಾತುಗಳು ನಡೆದು ಕೊನೆಗೆ ಅವ ಕ್ಷೇಮೇಂದ್ರ ರಾಮಾಯಣ ಮಂಜರಿಯಲ್ಲಿ ಹೇಳ್ತಾನೆ, ವಿಭೀಷಣನಿಗೆ ಕಾಲಲ್ಲಿ ಒದ್ದು ಕಳಿಸ್ತಾರಂತೆ, ರಾಮಾಯಣದಲ್ಲಿಲ್ಲ. ಅಂತೂ ವಿಭೀಷಣನಿಗೆ ದೊಡ್ಡ ಅಪಮಾನ ಮಾಡಿ ಕಳಿಸ್ತಾರೆ. ಆಗ ಹೇಳ್ತಾರೆ ಅವರು, ಪ್ರಚ್ಛನ್ನ ಹೃದಯ ಘೋರಾಹ ಜ್ಞಾತ ಎಷ್ಟು ಭಯಾವಹ. ಜ್ಞಾತಿಗೆ ಪ್ರಚ್ಛನ್ನ ಹೃದಯ, ಮನಸ್ಸಿನಲ್ಲಿ ಏನುಂಟು ತೋರಿಸುವುದಿಲ್ಲ. ಘೋರಾಹ ಭಯಾನಕರಾದಂಥ ಅವರು ಜ್ಞಾತ ಎಷ್ಟು ಭಯಾವಹ ಅಂತ ಹೇಳಿ, ಅಂತೂ ವಿಭೀಷಣನಿಗೆ ಆ ದೊಡ್ಡ ಸಭೆಯಲ್ಲಿ ಸಾಕಷ್ಟು ಅಪಮಾನ ಆಗ್ತದೆ. ಎಲ್ಲ ವಿಭೀಷಣ ಕೇಳಿ ಕೊನೆಗೆ ಹೇಳ್ತಾನೆ, ಸುಲಭಾಹ ಪುರುಷಾಹ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ. ಪ್ರಸಿದ್ಧ ಮಾತು. ರಾಜ ಯಾವತ್ತೂ ಕೂಡ ಇಷ್ಟವಾದ ಮಾತನ್ನು ಹೇಳುವವರು, ಪ್ರಿಯವಾದ ಮಾತನ್ನು ಹೇಳುವವರು ಸಾಕಷ್ಟು ಜನ ಸಿಗ್ತಾರೆ. ಆದರೆ ಅಪ್ರಿಯಸ್ಯ ಚ ಪಥ್ಯಸ್ಯ, ಹೇಳುವವನು ಕಡಿಮೆ, ಹೇಳಿದ್ರೆ ಕೇಳುವವರು ಕೂಡ ಕಡಿಮೆ. ನಿನ್ನ ಪರಿಸ್ಥಿತಿ ಹಾಗೆ ಬಂದು ನಿಂತಿದೆ. ಬಹುಶಃ ಇನ್ನು ಮುಂದೆ ನಿನ್ನ ಜೊತೆಯಲ್ಲಿ ನಾನು ಇರುವುದು ಅರ್ಥಶೂನ್ಯ. ನಿನಗೂ ನನಗೂ ಯಾವ ವಿಷಯದಲ್ಲೂ ಹೊಂದಾಣಿಕೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಸ್ತಿತೇಸ್ತು, ನಿನಗೆ ಒಳ್ಳೇದಾಗಲಿ. ಗಮಿಷ್ಯಾಮಿ, ನಾನು ಹೋಗ್ತಾ ಇದ್ದೇನೆ. ಸುಖೀ ಭವ ಮಯಾವಿನ, ನಾನಿಲ್ಲ, ನಾನು ಬಿಟ್ಟು ಹೋಗ್ತಾ ಇದ್ದೇನೆ. ನನ್ನಿಂದ ನಾನಿಲ್ಲದೆ ಖುಷಿಯಲ್ಲಿರು, ಸಂತೋಷದಲ್ಲಿರು ಅಂತ ವಿಭೀಷಣ ರಾವಣನಿಗೆ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ನಾನು ಸುಬ್ರಹ್ಮಣ್ಯ ಭಟ್ರು ಓದ್ತಾ ಇರುವಾಗ ಒಮ್ಮೆ ಹೇಳಿದ್ರು, ಶತ್ರುಪುತ್ರಿ ಸುಖೀ ಭವ ಅಂತ. ಯಾರಿಗೆ ಹೇಳಿದ್ರು ಅಂತ ಬೇಡ. ಹಾಗೆ ಸ್ವಸ್ತಿತೆ ಎಸ್ತು ಗಮಿಷ್ಯಾಮಿ ಸುಖೀ ಭವ ಮಯಾವಿನ ಅಂತ ಹೇಳಿ ವಿಭೀಷಣ ಅಲ್ಲಿಂದ ಹೊರಟು ಆಕಾಶ ಮಾರ್ಗದಲ್ಲಿ ಸಾಗಿ ಸಮುದ್ರವನ್ನು ದಾಟಿ ಯಾವ ಜಾಗದಲ್ಲಿ ಇವತ್ತಿನ ನಂಬಿಕೆ ಅಂತೆ ರಾಮೇಶ್ವರ, ಆ ಪ್ರದೇಶದಲ್ಲಿ ವಾನರ ಸೈನ್ಯ ಎಲ್ಲ ಬೀಡು ಬಿಟ್ಟಿತ್ತು. ಆಕಾಶ ಮಾರ್ಗದಲ್ಲಿ ಬಂದು ನಿಲ್ತಾನೆ. ಇನ್ನೂ ಲ್ಯಾಂಡ್ ಆಗೋದಿಲ್ಲ, ನಿಂತಿರ್ತಾನೆ. ಮೇಲೆ ನಿಂತು ಅವರೊಟ್ಟಿಗೆಲ್ಲ ಸಂದೇಶ ಕಳಿಸ್ತಾನೆ. ರಾವಣನ ಜೊತೆಗೆ ನಡೆದಂತಹ ವಿಚಾರಗಳನ್ನೆಲ್ಲ ಹೇಳಿ, ಸೋಹಂ ಪರುಷಿತಸ್ತೇನ ದಾಸವಚ್ಚಾವಮಾನಿತ, ಚೆನ್ನಾಗಿ ಬೈದ. ಒಬ್ಬ ದಾಸನಿಗೆ ಮಾಡುವ ಇನ್ಸಲ್ಟ್, ಅಪಮಾನಕ್ಕಿಂತಲೂ ಹೆಚ್ಚಿಗೆ ತಮ್ಮನಾದ ನನಗೆ ಅಪಮಾನ ಮಾಡಿತು. ಇನ್ನು ಅವನ ಜೊತೆ ಬದುಕಿ ಪ್ರಯೋಜನ ಇಲ್ಲ ಅಂತ ಹೇಳಿಕೊಂಡು ತ್ಯಕ್ತ್ವಾ ಪುತ್ರಾಂಶ್ಚ ದಾರಾಂಶ್ಚ ರಾಘವಂ ಶರಣಂಗತಃ, ನನ್ನ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ರಾಮನ ಪಾದಕ್ಕೆ ಶರಣಾಗತನಾಗಿ ಬಂದಿದ್ದೇನೆ. ನನಗೆ ಲಂಕೆಯ ಯಾವ ಸಂಪರ್ಕವೂ ಇಲ್ಲ ಅಂತ ವಿಭೀಷಣ ಕಪಿಗಳ ಮುಂದೆ ಹೇಳಿಕೊಳ್ತಾನೆ. ಇವೊಬ್ಬ ರಾಕ್ಷಸನ ಸೈಡಿಂದ ಬಂದದ್ದು, ಇವ ಗೂಢಚಾರನಾಗಿರ್ಲಿಕ್ಕೆ ಸಾಕು, ದುಷ್ಟ ಬುದ್ಧಿಯಿಂದ ಬಂದಿರ್ಲಿಕ್ಕೆ ಸಾಕು. ಇವರೆಲ್ಲ ಒಪ್ಪಿಕೊಳ್ಳುವುದಿಲ್ಲ, ಸಂಶಯದಿಂದ ನೋಡ್ತಾರೆ. ಅವರೆಲ್ಲ ಹೇಳ್ತಾರೆ, ರಾಕ್ಷಸೋ ಜಿಹ್ಮಯ ಬುದ್ಧಿಯ ಸಂದಿಷ್ಟೋಯ ಮಿಹಾಗತಃ, ಮೋಸದಿಂದ ಇವನನ್ನು ಇಲ್ಲಿ ಕಳುಹಿಸಿರ್ಲಿಕ್ಕೆ ಸಾಕು. ಪ್ರಹರ್ತುಂ ಮಾಯೆಯ ಚನ್ನಃ ವಿಶ್ವಸ್ತೆ ತ್ವಯಿ ಚಾನಘ, ಈ ಮೋಸದಿಂದ ಬಂದು ನಮ್ಮನ್ನು ನಾಶ ಮಾಡಲಿಕ್ಕೆ ಖುದ್ದು ರಾವಣನೇ ಇವನನ್ನು ಕಳಿಸಿರ್ಲಿಕ್ಕೆ ಸಾಕು, ಇವನನ್ನು ನಂಬುವುದು ಬೇಡ ಅಂತ ಬೇರೆ ಬೇರೆಯವರು ಬೇರೆ ಬೇರೆ ಅಭಿಪ್ರಾಯವನ್ನು ಹೇಳ್ತಾರೆ. ರಾಮ ಎಲ್ಲರನ್ನು ಕೇಳ್ತಾ ಇದ್ದಾನೆ. ಆಂಜನೇಯನ ಹತ್ರ ಕೇಳ್ತಾನೆ. ಅವ ಹೇಳ್ತಾನೆ, ಮೋಸ ಅಲ್ಲ, ಇವ ಬಂದದ್ದು ನಿನ್ನನ್ನೆಲ್ಲ ನೋಡಿಕೊಂಡೇ ಬಂದಿದ್ದಾನೆ. ಉದ್ಯೋಗಂ ತವ ಸಂಪ್ರೇಕ್ಷ್ಯ ಮಿಥ್ಯಾವೃತ್ತಂಚ ರಾವಣಂ, ನಿನ್ನ ಪ್ರಾಮಾಣಿಕತೆ ರಾವಣನ ಮೋಸ, ನಿನ್ನ ಪ್ರಾಮಾಣಿಕತೆಯ ಕೆಲಸ ಅದರ ವ್ಯವಹಾರಗಳು ರಾವಣನ ಮೋಸ, ಇದೆಲ್ಲವನ್ನು ತಕ್ಕಡಿಯಲ್ಲಿ ತೂಗಿ ವಿಭೀಷಣ ಬಂದಿದ್ದ. ವಾಲಿನಂಚ ಹತಂ ಶ್ರುತ್ವ ಸುಗ್ರೀವಂಚ ಅಭಿಷೇಚಿತಂ, ಅದು ಸೇರಿಸ್ತಾನೆ. ನೀನು ವಾಲಿಯನ್ನು ಕೊಂದದ್ದು ಕೇಳಿದ್ದಾನೆ,
ಸುಗ್ರೀವನನ್ನು ಪಟ್ಟಾಭಿಷೇಕ ಮಾಡಿದ್ದು ಕೂಡ ವಿಭೀಷಣ ಕೇಳಿದ್ದಾನೆ. ವಾಲಿನಂಚ ಹತಂ ಶ್ರುತ್ವ ಸುಗ್ರೀವಂಚ ಅಭಿಷೇಚಿತ. ಅದು ಹೇಳುವಾಗ ಮುಂದೆ ಹೇಳ್ತಾನೆ, ರಾಜ್ಯಂ ಪ್ರಾರ್ಥಯ ಮಾನಸ್ತು ಬುದ್ಧಿಪೂರ್ವ ಮಿಹಾಗತ. ಹಾಗಾಗಿ ಅಣ್ಣನನ್ನು ಕೊಂದು ನನ್ನನ್ನು ಪಟ್ಟದಲ್ಲಿ ನೀನು ಕೂತ್ಕೊಳಿಸಬಹುದು ಅನ್ನುವಂತಹ ರಾಜ್ಯಂ ಪ್ರಾರ್ಥಯ ಮಾನಸ್ತು ಬುದ್ಧಿಪೂರ್ವ ಮಿಹಾಗತಃ. ಸ್ಪೈ ಅಲ್ಲ, ಗೂಢಚಾರ ಅಲ್ಲ, ನಮ್ಗೆ ತೊಂದರೆ ಕೊಡ್ಲಿಕ್ಕೆ ಬಂದದಲ್ಲ. ಈ ನಿನ್ನ ಇಷ್ಟರವರೆಗಿನ ನಡವಳಿಕೆಗಳನ್ನೆಲ್ಲ ನೋಡಿಕೊಂಡು ನೀನು ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದಿಲ್ಲ, ನಂಬಿದವರಿಗೆ ರಕ್ಷಣೆ ಕೊಡ್ತಿ, ಅಣ್ಣನನ್ನು ಕೊಂದು ತಮ್ಮನಿಗೆ ಸಿಂಹಾಸನ ಕೊಟ್ಟಿದ್ದಿ, ಹಾಗಾಗಿ ನನಗೂ ಕೂಡ ಸಿಂಹಾಸನವನ್ನು ಕೊಡ್ತಿ ಅನ್ನುವ ನಂಬಿಕೆಯಲ್ಲಿ ಇಲ್ಲಿ ಬಂದಿದ್ದಾನೆ ಅಂತ ಅವರು ದೊಡ್ಡದಾದಂತಹ ಮಾತು ಆಂಜನೇಯ ಹೇಳ್ತಾನೆ. ರಾಮಚಂದ್ರ ಹೇಳ್ತಾನೆ, ನವಯಂ ತತ್ಕುಲೀನಾಶ್ಚ ರಾಜ್ಯಕಾಂಕ್ಷಿ ಚ ರಾಕ್ಷಸಃ ಪಂಡಿತಾಶ್ಚ ಭವಿಷ್ಯಂತಿ ತಸ್ಮಾತ್ ಗ್ರಾಹ್ಯೋ ವಿಭೀಷಣ ಅಂತ ವಿಭೀಷಣನನ್ನು ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ದೊಡ್ಡ ಮಾತು. ಶಾಶ್ವತವಾಗಿ ರಾಮಚಂದ್ರನ ಬಾಯಿಯಿಂದ ಅನೇಕ ಮಾತುಗಳು ಅದು ಸಾರ್ವಕಾಲಿಕವಾಗಿ ಉಳಿದುಬಿಡ. ರಾಮೋದ್ವಿರ್ನಾಭಿಭಾಷತೆ ಅನ್ನುವಂತಹ ಮಾತುಗಳೆಲ್ಲ ಹಾಗೆ ಇದು ಕೂಡ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತದ್ ವ್ರತಂ ಮಮ ಅನ್ನುವಂತಹ ಸಾರ್ವಕಾಲಿಕ ಮಾತು. ಆ ವಿಭೀಷಣನ ಶರಣಾಗತಿಯ ಪ್ರಸಂಗದಲ್ಲಿ ರಾಮಚಂದ್ರ ಹೇಳ್ತಾನೆ, ನಾನು ವಿಭೀಷಣನಿಗೆ ಆಶ್ರಯ ಕೊಡ್ತೇನೆ. ಈ ಮಾತಿಗಿಂತಲೂ ಒಂದು ತೂಕದ ಮಾತು ಮತ್ತೆ ರಾಮಚಂದ್ರ ಹೇಳ್ತಾನೆ. ಅವ ಹೇಳ್ತಾನೆ, ಆನಯೈನಂ ಹರಿಶ್ರೇಷ್ಠ. ಈ ಸುಗ್ರೀವ ವಿಭೀಷಣನನ್ನು ಕರ್ಕೊಂಡು ದತ್ತಮಸ್ಯ ಅಭಯಂ ಮಮ, ಅವನಿಗೆ ನಾನು ಅಭಯವನ್ನು ಕೊಟ್ಟಿದ್ದೇನೆ. ಮಾತ್ರ ಅಲ್ಲ, ವಿಭೀಷಣೋವಾ ಸುಗ್ರೀವ, ಅದು ವಿಭೀಷಣನಾಗಿರ್ಲಿ, ಯದಿವಾ ರಾವಣ ಸ್ವಯಂ. ಆ ಕೊನೆಯ ಶಬ್ದ ಎಷ್ಟು ಸುಂದರವಾಗಿ ಹಾಕಿದ್ದಾರೆ ವಾಲ್ಮೀಕಿಗಳು. ಆ ಕೊನೆಯ ಒಂದು ಪಾದದಲ್ಲಿ ಇಡೀ ರಾಮನ ವ್ಯಕ್ತಿತ್ವವನ್ನು ಅಷ್ಟು ಚೆಂದಾಗಿ ತಿಳಿತಾರೆ. ಅದು ವಿಭೀಷಣ ಅಲ್ಲ, ಕೊನೆಗೆ ರಾವಣನಾದ್ರೂ ಕೂಡ ನನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋಗಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದ ರಾಮ. ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಿ ಯುದ್ಧಕ್ಕೆ ಸಿದ್ಧನಾಗುವಂತಹ ಹೊತ್ತಿನಲ್ಲಿ ರಾಮಚಂದ್ರ ಹೇಳುವಂತಹ ಮಾತು, ಯದಿವಾ ರಾವಣ ಸ್ವಯಂ, ಅವನು ಕೂಡ ಶರಣಾಗತನಾಗಿ ಬಂದ್ರೆ ಅವನನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳ್ತಾನೆ. ಅವನನ್ನು ಸ್ವೀಕಾರ ಮಾಡಿ. ರಾಮ ಹೀಗೆ ಹೇಳಿದ ತಕ್ಷಣ ಕಪಿವೀರರೆಲ್ಲ ಉಲ್ಟಾ ಹೊಡಿತಾರೆ. ಹಾಗೆ ಹೇಳ್ತಾರೆ. ಒಬ್ಬ ಹೇಳ್ತಾನೆ, ನನಗೆ ಸಹ ಗೊತ್ತಿತ್ತು ವಿಭೀಷಣ ಒಳ್ಳೆಯವ ಅಂತ, ಆದ್ರೆ ಹೇಗೆ ನಂಬುದು ಜನಗಳನ್ನು? ಪಕ್ಕ ನಂಬಲಿಕ್ಕೆ. ಮಮಚಾಪ್ಯಂತರಾತ್ಮಾಯಂ ಶುದ್ಧಂ ಏತಿ ವಿಭೀಷಣ, ಅವ ಶುದ್ಧ ಅಂತ ನನಗೂ ಗೊತ್ತಿತ್ತು, ಆದ್ರೆ ಅನುಮಾನಾಚ ಭಾವಾಚ ಸರ್ವತಃ ಸುಪರೀಕ್ಷಿತ. ಆದ್ರೂ ಮನಸ್ಸಿನಲ್ಲೊಂದು ಡೌಟ್ ಇತ್ತು, ಪಕ್ಕ ಒಪ್ಪಿಕೊಳ್ಳಬಾರದಲ್ಲ. ಹಾಗಾಗಿ ನಾನು ಅವನು ಪರೀಕ್ಷೆ ಮಾಡಿದ್ ಮಾತ್ರ ವಿಭೀಷಣ ಒಳ್ಳೆಯವದಂತ ನನಗೆ ಗೊತ್ತಿತ್ತು ಅಂತ ನೇರವಾಗಿ ಆಕಾಶ ಮಾರ್ಗದಿಂದ ವಿಭೀಷಣನನ್ನು ಕರ್ಕೊಂಡು ಬರ್ತಾರೆ. ವಿಭೀಷಣ ಬಂದು ರಾಮನ ಪಾದದಲ್ಲಿ ಶರಣಾಗತನಾಗ್ತಾನೆ. ಹೇಳ್ತಾನೆ, ಅಹಂ ಅವ ಹೇಳ್ತಾನೆ, ಮೊದಲು ಹೇಳುವಂತಹದ್ದಾಗಿ ಪರಿತ್ಯಕ್ತ ಮಯ ಲಂಕಾ, ರಾಮ ಲಂಕೆಯನ್ನು ಬಿಟ್ಟಿದ್ದೇನೆ. ಅಲ್ಲ, ಏನಾದರೂ ಸಂಪತ್ತು ತಕೊಂಡು ಬಂದಿದ್ಯಾ? ಮಿತ್ರಾಣಿಜ ಧನಾನಿಜ, ಅಲ್ಲಿ ಹೆಂಡತಿ ಮಕ್ಕಳನ್ನು ಅಂತ ಹೇಳಿದ ಮೊದಲಿಗೆ, ಇಲ್ಲಿ ಮಿತ್ರರನ್ನು ಸಂಪತ್ತನ್ನು ಅಂತ ಹೇಳಿದ. ಅರ್ಥಾತ್ ಎಲ್ಲವನ್ನು 4 ಜನ ಒಂದು ಅವನ ಪಾರ್ಶ್ವದಲ್ಲಿ 4 ಜನರನ್ನು ಕರ್ಕೊಂಡು ಬಂದಿರ್ತಾನೆ. ಪರಿತ್ಯಕ್ತ ಮಯ ಲಂಕಾ ಮಿತ್ರಾಣಿಜ ಧನಾನಿಜ, ನನ್ನ ಮಿತ್ರರನ್ನು, ಅಲ್ಲಿಯ ರಾಕ್ಷಸ ಸಂಪತ್ತನ್ನು, ಆಸುರಿ ಸಂಪತ್ತನ್ನೆಲ್ಲ ಬಿಟ್ಟಿದ್ದೇನೆ. ಈಗ ಭವದ್ಗತಂ ಹಿಮೆ ರಾಜ್ಯಂ ಜೀವಿತಂಚ ಸುಖಾನಿಜ, ಎಲ್ಲವನ್ನು ನಿನ್ನ ಪಾದದಲ್ಲಿ ಇಡ್ತೇನೆ. ನನ್ನ ರಾಜ್ಯ, ನನ್ನ ಬದುಕು, ನನ್ನ ಸುಖ ನೆಮ್ಮದಿ ಎಲ್ಲ ನಿನ್ನ ಪಾದದಲ್ಲುಂಟು ರಾಮ, ಸರ್ವಾತ್ಮನ ಶರಣಾಗತನಾಗಿದ್ದೇನೆ ಅಂತ ವಿಭೀಷಣನ ಶರಣಾಗತಿಯ ದೊಡ್ಡ ಭಾಗ ರಾಮಚಂದ್ರ ಅವನನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಬೇರೆ ಬೇರೆ ಮಾತುಕತೆಗಳು ನಡೀತದೆ. ಆಗ ಎಲ್ಲ ವಾನರರ ಮಧ್ಯದಲ್ಲಿ ರಾಮಚಂದ್ರ ಹೇಳ್ತಾನೆ, ಅಹಂ ಹತ್ವಾ ದಶಗ್ರೀವಂ ಸಪ್ರಹಸ್ತಂ ಸಹಾತ್ಮಜಂ ರಾಜಾನಂ ತ್ವಾಂ ಕರಿಷ್ಯಾಮಿ ಸತ್ಯಮೇತತ್ ಶೃಣೋತು ಮೇ. ನಾನು ನಿನ್ನ ಅಣ್ಣನನ್ನು ಕೊಲ್ತೇನೆ, ಪ್ರಹಸ್ತ ಅಂತ ಅವನ ಮತ್ತೊಬ್ಬ ಮಂತ್ರಿ, ಅವನನ್ನು ಕೊಲ್ತೇನೆ. ಸಹಾತ್ಮಜಂ, ಅವನ ಮಗನನ್ನು, ಅಂದ್ರೆ ರಾವಣನ ಮಗ, ಅವನ ಮಗನನ್ನು ಕೂಡ ಕೊಲ್ತೇನೆ. ಇದಿಷ್ಟನ್ನು ಕೊಂದು ಸಿಂಹಾಸನದಲ್ಲಿ ನಾನು ಕೂತ್ಕೊಳ್ಳುವುದಿಲ್ಲ. ರಾಜಾನಂ ತ್ವಾಂ ಕರಿಷ್ಯಾಮಿ, ನಿನ್ನನ್ನು ಲಂಕೆಯ ಸಿಂಹಾಸನದಲ್ಲಿ ರಾಜನನ್ನಾಗಿ ಕೂತ್ಕೊಳ್ಳಿಸ್ತೇನೆ. ಸತ್ಯಮೇತತ್ ಶೃಣೋತು ಮೇ, ನನ್ನ ಮಾತು ಸತ್ಯ ಅಂತ ಹೇಳಿ ರಾಮ ಪ್ರತಿಜ್ಞೆ ಮಾಡ್ತಾನೆ. ಪ್ರತಿಜ್ಞೆ ಮಾಡಿ ಸುಮ್ಮನೆ ಕೂತ್ಕೊಳ್ಳುವುದು, ಇದು ವಿಶೇಷ. ಆಗ ಮಾಡ್ತಾನೆ, ಏವ ಮುಕ್ತಸ್ತು ಸೌಮಿತ್ರಿ
ಅಭ್ಯಷಿಂಚತ್ ವಿಭೀಷಣಂ ಮಧ್ಯೆ ವಾನರ ಮುಖ್ಯಾನಾಂ ರಾಜಾನಂ ರಾಜಶಾಸನಾತ್. ಆ ಕ್ಷಣದಲ್ಲಿ ಲಕ್ಷ್ಮಣ ಅವನಿಗೆ ಪಟ್ಟಾಭಿಷೇಕ ಮಾಡಿಬಿಡ್ತಾರೆ. ಲಂಕೆಯ ಪಟ್ಟಾಭಿಷೇಕ ಯುದ್ಧಕ್ಕಿಂತ ಮುಂಚೆ ಲಂಕೆಯ ಈಚೆ ಬದಿಯಲ್ಲಿ ವಿಭೀಷಣನಿಗೆ ಆಗಿರುತ್ತದೆ. ಹಾಗೆ ಮಾಡಿತು. ಮೊದಲು ಪಟ್ಟಾಭಿಷೇಕ ಮತ್ತೆ ಯುದ್ಧ. ಹಾಗೆ ಅಂತೂ ಪಟ್ಟಾಭಿಷೇಕ ಆಗ್ತದೆ. ವಿಭೀಷಣ ಸಂತೃಪ್ತಿಯಿಂದ ಯುದ್ಧ ಸಿದ್ಧತೆಗಳ ಬಗ್ಗೆ ಅನೇಕ ಮಾತುಗಳನ್ನು ಹೇಳ್ತಾನೆ. ಆಗ ಶುಕ ಅಂತಲ್ವ ಒಬ್ಬ, ಹೌದು, ಅವ ಒಬ್ಬ ಗೂಢಚಾರನಾಗಿ ಒಂದು ಗಿಳಿಯ ವೇಷದಲ್ಲಿ ಒಬ್ಬ ರಾಕ್ಷಸ ಇತ್ಲಾ ಕಡೆಗೆ ಬರ್ತಾನೆ. ಅವ ಬಂದು ಇವನ ರಾವಣನ ಸಂದೇಶವನ್ನು ತಕೊಂಡು ಬಂದದ್ದು. ರಾವಣ ಒಂದಷ್ಟು ಸಂದೇಶವನ್ನು ಕಳಿಸಿದ್ದ ಸುಗ್ರೀವನಿಗೆ. ಸುಗ್ರೀವ, ನಿನಗೂ ನನಗೂ ಉಪಕಾರವೂ ಇಲ್ಲ, ದ್ವೇಷವೂ ಇಲ್ಲ, ಹಾಗಾಗಿ ಈ ಯುದ್ಧದಲ್ಲಿ ನೀನು ಭಾಗವಹಿಸುವಂಥದ್ದು ಬೇಡ, ಹಾಗೀಗೆಲ್ಲ ಅವನನ್ನು ಒಂದಷ್ಟು ಹೊಗಳಿ ಶುಕನ ಮೂಲಕವಾಗಿ ಸಂದೇಶವನ್ನು ಕಳುಹಿಸ್ತಾನೆ. ಶುಕ ಆಕಾಶದಲ್ಲಿ ಇದೆಲ್ಲ ಹೇಳುವಾಗ ಕಪಿವೀರರು ಹಿಡಿಯುವುದಿಲ್ಲ ಅಂತ ಎಣಿಸಿಕೊಂಡಿದ್ದ. ಈ ಮಂಗಗಳು ಹಾರಿ ಅವನನ್ನು ಹಿಡಿದು ಅವನ ರೆಕ್ಕೆ ಪುಕ್ಕವನ್ನೆಲ್ಲ ಕಿತ್ತು ರಾಮನ ಮುಂದೆ ಇಡ್ತಾರೆ, ಬೇರೆ ಬೇರೆ ಶಿಕ್ಷೆ ಕೊಡ್ತಾರೆ. ಕೊನೆಗೆ ರಾಮನಿಗೆ ದಮ್ಮಯ್ಯ ಹಾಕ್ತಾನೆ. ರಾಮ ಅವನಿಂದ ಬಿಡಿಸಿ ಏನೆಲ್ಲ ಬಂದಿದೆ ಎಂದೆಲ್ಲ ಕೇಳ್ತಾನೆ. ಸುಗ್ರೀವ ಅವನಿಗೆ ಉತ್ತರ ಹೇಳ್ತಾನೆ, ಯಾವ ಕಾರಣಕ್ಕೂ ರಾವಣನನ್ನು ಬಿಡುವ ಪಂಚಾತಿಗೆ ಇಲ್ಲ, ನಾವೆಲ್ಲ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ರಾವಣನ ಸಂಹಾರ ಆಗ್ತದೆ ಎಂದೆಲ್ಲ ವಿಸ್ತಾರವಾಗಿ ಹೇಳಿ ರಾಮನ ಮಾತಿನಂತೆ ಆ ಶುಕನನ್ನು ಬಿಟ್ಟು ಕಳಿಸ್ತಾರೆ. ಇನ್ನು ಮುಂದೊಂದು ಪ್ರಸಂಗ ಬರ್ತದೆ ಅಲ್ವಾ. ಶುಕ ಸಾರಣರಲ್ಲ, ಸಾರಣರು ಅವರಿಬ್ರು ಸಭೈಗಳು ಗೂಢಚಾರರು ಬರ್ತಾರೆ. ಅವರು ಮುಂದೆ ಬರ್ತದೆ ಆ ಪ್ರಕರಣ. ಅವರು ಬಂದಾಗ ಸಿಕ್ಕಿಬೀಳ್ತಾರೆ. ಸಿಕ್ಕಿಬಿದ್ದಾಗ ಸಾರಿ ಬೆಟ್ಟು ಹಾಕಿ ಈ ಮಂಗಗಳೆಲ್ಲ ಕರ್ಕೊಂಡು ಬರ್ತಾರೆ. ರಾಮ ಕೇಳ್ತಾನೆ, ಯಾಕೆ ಬಂದದ್ದು ನೀವು? ರಾವಣ ಕಳಿಸಿತ್ತು. ಯಾಕೆ ಕಳಿಸಿತ್ತು? ನಿನ್ನ ಯುದ್ಧ ಸಿದ್ಧತೆ ಎಲ್ಲ ನೋಡ್ಲಿಕ್ಕೆ ಕಳಿಸಿತ್ತು. ಎಲ್ಲ ನೋಡಿದ್ರಿಯಾ? ಕಿಂಚಿದ ಅದೃಷ್ಟ ಅಂಚೇತ್. ಯಾವ್ದಾದ್ರು ನೋಡದಿದ್ರೆ ಇನ್ನೊಮ್ಮೆ ಎಲ್ಲ ನೋಡಿ ಬನ್ನಿ. ಹೌದು, ಯಾವ್ದಾದ್ರು ನೀವು ನೋಡದಿದ್ರೆ ಪುನಃ ಎಲ್ಲ ಒಮ್ಮೆ ನೋಡಿಕೊಂಡು ಬನ್ನಿ, ಏನು ಬೇಜಾರು ಮಾಡೋದು ಬೇಡ, ಅವ್ರಿಗೆ ಪೆಟ್ಟೆಲ್ಲ ಹಾಕೋದು ಬೇಡ ಅಂತ ಕಳಿಸಿಕೊಡ್ತಾನೆ. ಹೀಗೆ ಆ ಪ್ರಸಂಗದಲ್ಲಿ ಅವರನ್ನು ಕಳಿಸಿಕೊಡ್ತಾರೆ ಅನ್ನುವಲ್ಲಿಗೆ 20ನೆಯ ಸರ್ಗದ ಕಥೆ ಮುಗೀತದೆ. ಮತ್ತೆ ಮುಂದೆ ಸಮುದ್ರಕ್ಕೆ ಬೇಕಾದಂತಹ ಸೇತು ನಿರ್ಮಾಣ ಆಗಬೇಕು. ಅದಕ್ಕೆ ಪ್ರಾರಂಭದಲ್ಲಿ ವಿಭೀಷಣ ಮಾರ್ಗವನ್ನು ಹೇಳ್ತಾನೆ. ರಾಮ 3 ದಿನದ ಪ್ರಾಯೋಪವೇಶವನ್ನು ಕೂತ್ಕೊಳ್ತಾನೆ. ಸಮುದ್ರ ರಾಜ ಬಾರದೇ ಇದ್ದಾಗ ಇವನಿಗೆ ಕ್ಷಮೆ ತೋರಿಸುವಂಥದ್ದು ಸರಿಯಲ್ಲ ಅಂತ ಹೇಳಿ ಸಮುದ್ರ ರಾಜನ ವಿರುದ್ಧ ರಾಮ ಸಿಟ್ಟಾಗುವಂತಹ ಪ್ರಸಂಗ ಅದು ಮುಂದಿನ ಭಾಗದಲ್ಲಿ ಬರುವುದು ಅಂತ. ಯುದ್ಧ ಕಾಂಡ ಬೇರೆಲ್ಲ ಕಾಂಡಗಳಿಗಿಂತಲೂ ಒಂದು ಪ್ರತ್ಯೇಕತೆ ಏನು ಅಂತ ಕೇಳಿದರೆ, ಯುದ್ಧದ ವರ್ಣನೆಯು, ಮಧ್ಯದಲ್ಲಿ ರಾಮನ ವಿರಹದ ವರ್ಣನೆಯು, ರಾಮನ ಸಿಟ್ಟು, ಸಾಮಾನ್ಯ ರಾಮ ಸಿಟ್ಟು ಮಾಡಿಕೊಂಡದ್ದು ಕಡಿಮೆ. ಈ ಅನೇಕ ಪ್ರಸಂಗಗಳಲ್ಲಿ ಯುದ್ಧಕಾಂಡದಲ್ಲಿ ರಾಮಚಂದ್ರ ಸಿಟ್ಟು ಮಾಡಿಕೊಳ್ತಾನೆ. ಅಂತಹ ಅನೇಕ ಪ್ರಸಂಗಗಳನ್ನು ಯುದ್ಧಕಾಂಡ ನಮಗೆ ತೋರಿಸಿಕೊಡ್ತದೆ. ಈ ಸಂದರ್ಭದಲ್ಲಿ ರಾಮನ ಅನೇಕ ಮೌಲ್ಯಗಳು, ಗುಣಗಳು, ಇವರ ಬದುಕಿನ ಬಗ್ಗಿದ್ದಂತಹ ರಾಮನ ಕಾಳಜಿಗಳು, ಇದೆಲ್ಲ ಯುದ್ಧಕಾಂಡದಲ್ಲಿ ಮುಂದೆ ಕಾಣ್ತದೆ. ತುಂಬ ಸುಂದರವಾಗಿ ಅಭಿವ್ಯಕ್ತ ಆಗ್ತದೆ. ಅದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಆ ಗುಣಗಳನ್ನು ಅಭಿವ್ಯಕ್ತಗೊಳಿಸ್ತಾರೆ. ಪಾಠ ಮಾಡುವಾಗ ರಾಮನಾಥಾಚಾರ್ಯರು ಹೇಳಿದ್ರು, ಅದು ಹಾಗೆ, ಅದು ಎಲ್ಲಿ ಉಂಟು ಅಂತ ಕೇಳಿಬೇಡಿ ಅಂತ ಹೇಳಿದ್ರು. ಯುದ್ಧಕ್ಕೆಲ್ಲ ಸಿದ್ಧತೆ ನಡೀತಾ ಇತ್ತಂತೆ. ಈ ಸೇತುವೆ ಕಟ್ಟುವಾಗ ಎಲ್ಲ ಕಲ್ಲು ಹಾಕ್ತಾ ಇತ್ತು ನೀರಿಗೆ. ಹೀಗೆ ತಕೊಂಡೋಗಿ ಕಲ್ಲು ಹಾಕುವ ಮುಂಚೆ ಆ ಕಲ್ಲು ತರೋದು, ಆಂಜನೇಯ ಅದರಲ್ಲಿ ರಾಮ ಅಂತ ಬರೆಯೋದು, ಆ ಕಲ್ಲನ್ನು ನೀರಿನಲ್ಲಿ ಬಿಡೋದು. ಕಲ್ಲು ತೇಲ್ತಾ ಇತ್ತು. ಈ ರಾಮ ದೂರದಲ್ಲಿ ನೋಡ್ತಾ ಇದ್ದಾನೆ. ಆಗ ರಾಮನ ಮನಸ್ಸಿನಲ್ಲಿ ಒಂದು ಗೊತ್ತು, ನನ್ನ ಹೆಸರು ಬರೆದು ನೀರಿನಲ್ಲಿ ಕಲ್ಲು ಬಿಟ್ರೆ ಅದು ತೇಲ್ತಾ ಉಂಟು, ಇನ್ನು ನಾನೇ ನೀರಿನಲ್ಲಿಟ್ಟು ಕೈ ಬಿಟ್ರೆ ಮುಳುಗ್ಲಿಕ್ಕೆ ಉಂಟ. ಮೆಲ್ಲ ಗೊತ್ತಾಗದ ಹಾಗೆ ಒಂದು ಕಲ್ಲನ್ನು ತಂದು ರಾಮ ನೀರಿನಲ್ಲಿ ಇಡ್ತಾನಂತೆ, ಬಿಡ್ತಾನಂತೆ, ಕಲ್ಲು ಮುಳುಗ್ತದೆ. ರಾಮನಿಗೆ ಟೆನ್ಷನ್ ಆಯ್ತು. ಅಲ್ಲ, ನನ್ನ ಹೆಸರು ಬರೆದ ಕಲ್ಲು ನೀರಿನಲ್ಲಿ ಕೈ ಇಟ್ಟು ಬಿಟ್ಟಾಗ ತೇಲ್ತಾ ಉಂಟು, ನಾನೇ ಕೈ ಇಟ್ಟದ್ದು, ಇನ್ನೊಂದು ಕಲ್ಲು ತರ್ತಾನಂತೆ, ಇಡ್ತಾನಂತೆ, ಕಲ್ಲು ಮುಳುಗಿತ್ತು. ರಾಮನಿಗೆ ಶೇಮ ಆಯ್ತು. ಮೆಲ್ಲ ಹಿಂದೆ ನೋಡುವಾಗ ಆಂಜನೇಯ ನೆಗಡ್ತಾ ಇದ್ದಾನಂತೆ. ಎಂತ ಆಯ್ತು? ನನ್ನ ಹೆಸರು ಬರೆದದ್ದು ತೇಲ್ತಾ ಉಂಟು, ನಾನೇ ಇಟ್ಟರೆ ಮುಳುಗ್ತಾ ಉಂಟು. ಆಗ ಸ್ವಾಮಿ, ನೀನು ಕೈ ಬಿಟ್ರೆ ಮತ್ತೆ ತೇಲಿಕ್ಕೆ ಉಂಟ ಅಂತ ಹೇಳ್ತಾ, ನೀನೇ ಕೈ ಬಿಟ್ರೆ ಮತ್ತೆ ತೇಲ್ತದ? ತೇಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಇದೆಲ್ಲ ರಾಮಾಯಣದಲ್ಲಿ ಇಲ್ಲ, ಬೇರೆ ಬೇರೆ ಸಂದರ್ಭ, ಕೆಲವೊಮ್ಮೆ ಅಪರೂಪಕ್ಕೆ. ಹೌದೌದು, ಒಳ್ಳೆ ಒಳ್ಳೆ
ಅವಕಾಶಗಳು ಆಗಿದೆ. ಮತ್ತೆ ಈ ಸೇತುವೆ ಕಟ್ಟುವ ಕೆಲಸ ಭರದಿಂದ ನಡೀತಾ ಉಂಟು. ಎಲ್ಲರೂ ಕೆಲಸ ಮಾಡ್ತಾರೆ. ರಾಮ ಅಲ್ಲಿ ನಿಂತು ಮಾರ್ಗದರ್ಶನ ಮಾಡ್ತಾ ಇದ್ದ. ಒಮ್ಮೆ ನಿಂತು ಏನೋ ಮಾತಾಡ್ತಾ ಇದ್ದಾಗ ಯಾವುದೋ ಒಂದು ಸಣ್ಣ ಸ್ವರ ಭಯದಲ್ಲಿ ಕಿರಿಚ್ತಾ ಉಂಟು, ನೋವಿನಿಂದ ಕಿರಿಚ್ತಾ ಉಂಟು, ರಾಮ 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 ಅಂತ. ಸುತ್ತ ಎಲ್ಲಿ ನೋಡ್ತಾರೆ, ರಾಮ ಕಾಣುವುದಿಲ್ಲ, ಯಾರು ಕಾಣಿಸ್ತಾ ಇಲ್ಲ. ನೋಡಿದರೆ ಮತ್ತೆ ನೋಡುವಾಗ ಕಾಲಿನ ಅಡಿಯಲ್ಲಿ ಒಂದು ಸಣ್ಣ ಅಳಿಲು ಸಿಕ್ಕಿ ಬಿದ್ದಿದೆ ರಾಮನದ್ದು. ಸಣ್ಣ ಪುಟ್ಟ ಮರಿಯದು, ಪಕ್ಕ ಕಾಣುವುದಿಲ್ಲ, ಅದರ ಸ್ವರ ಕೇಳುವುದಿಲ್ಲ. ರಾಮ ನೋಡ್ತಾನೆ, ಕಾಲಿನ ಅಡಿಯಲ್ಲಿ ಸಿಕ್ಕಿ ಬಿದ್ದಿದೆ ಅದರ ಬಾಲ. ರಾಮನಿಗೆ ಪಶ್ಚಾತ್ತಾಪ ಆಗ್ತದೆ ಅಂತ ಪ್ರೀತಿಯಿಂದ ಇತ್ತು, ಅಯ್ಯೋ ದೇವ್ರೆ, ನೋವಾಯ್ತು ನಿನಗೊಂದು ಕರಿಲಿಕ್ಕಾಗಲಿಲ್ಲ, ಮೊದಲೇ ಹೇಳಲಿಕ್ಕಾಗಲಿಲ್ಲ. ನಾನು ತುಳಿತಾ ಇದ್ದೇನೆ, ನನ್ನ ಕಾಲು ನಿನ್ನ ಮೇಲೆ ಕೂತಿದೆ, ನಾನು ತುಳಿತಾ ಇರೋದು ನಿನಗೆ ನೋವಾಗ್ತಾ ಉಂಟು ಅಂತ ನಾನು ತುಳಿಯೋದನ್ನು ಒಂದು ಹೇಳ್ಬೋದಿತ್ತಲ್ಲ ನಿನಗೆ, ನನಗೆ ಗೊತ್ತಾಗ್ಲಿಲ್ಲ. ಆಗ ಅಳಿಲ್ ಹೇಳ್ತಾನೆ, ನೀನೇ ತುಳಿದ್ರೆ ಇನ್ನಾರ ಹತ್ರ ಹೇಳೋದು ಅಂತ. ಯಾರ ಹತ್ರ ಆದ್ರೆ ಹೇಳಬೇಕು ಅಂತ ಬೇರೆಯವರ ಸಮಸ್ಯೆಯನ್ನು ನಿನ್ನ ಹತ್ರ ಹೇಳ್ಬೋದು, ನೀನೇ ತುಳಿದ್ರೆ ಇನ್ಯಾರ ಹತ್ರ ನಾವು ಹೇಳೋದು ಅಂತ ಅಳಿಲ್ ಹೇಳ್ತದೆ. ಹೀಗೆ ಬೇರೆ ಬೇರೆ ಕಥೆಗಳು ಈ ಪ್ರಸಂಗದ್ದು ಮೂಡಿ ಬಂದದ್ದುಂಟು. ಅದೆಲ್ಲವೂ ಕೂಡ ರಾಮನ ಗುಣಗಳಿಗೆ ಮತ್ತೆ ಗುಣಗಳಿಗಂತಲೂ ಸದ್ಗುಣಗಳಿಗೆ ಸಾಕ್ಷಿಯಾಗಿರುವಂಥದ್ದು. ಅಂತೂ ಈ ಪ್ರಥಮ 20 ಸರ್ಗದಲ್ಲಿ ಒಂದು ಶಾಶ್ವತವಾಗಿ ಉಳಿಯುವಂಥದ್ದು ಆಂಜನೇಯನಿಗೆ ಕೊಟ್ಟ ಆಲಿಂಗನ, ವಿಭೀಷಣನಿಗೆ ಕೊಟ್ಟಂತಹ ಶರಣಾಗತಿ. ಇದರ ಬಗ್ಗೆ ಅನೇಕ ಪ್ರಕರಣಗಳು ಕೂಡ ನಮ್ಮಲ್ಲಿ ಬಂದಿದೆ ಅಂತ ಹೇಳ್ತಾ ಈ 20 ಸರ್ಗವನ್ನು ಶ್ರೀಕೃಷ್ಣ ಅರ್ಪಣಮಸ್ತು.